हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्य एव च पतितनां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ, ಎಲ್ಲರಿಗೆ ಸ್ವಾಗತ. ನಾವು ಹಿಂದಿನ ಕ್ಲಾಸ್ನಲ್ಲಿ ಜಗನ್ನಾಥ್ ಪ್ರಭು ಅವರು ನಮಗೆ ಶ್ಲೋಕಗಳನ್ನು ಕಂಠಪಾಠ ಮಾಡೋಕೆ ಹೇಳಿದರು. ಯಾರಿಗಾದರೂ ಜ್ಞಾಪಕ ಇದೆ ಯಾವ್ದಾದ್ರು ಶ್ಲೋಕಗಳು? ಶುರು ಮಾಡ್ಬೋದಾ? ಹಾಗೆ ಎನಿ ಶ್ಲೋಕಾಸ್ 1 to 21? ಹರೇ ಕೃಷ್ಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಃ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯಃ. ಸೊ ಇವತ್ತು ನಾವು ಶ್ಲೋಕ 21ರಿಂದ 27ರವರೆಗೂ ಶ್ಲೋಕ ಒಂದು ಅರ್ಥ ಭಾವಾರ್ಥ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಹಿಂದೆ ನಾವು 20ನೇ ಶ್ಲೋಕದಲ್ಲಿ ಪ್ರಭು ಆಲ್ರೆಡಿ ನಮಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ರು ಏನು ನಡೀತಿತ್ತು ಅಲ್ಲಿ ಅಂತ. ಯಾವುದಾದ್ರೂ ಒಂದು ಪದ ಪ್ರಭು ಹೇಳಿದ್ದು ನಮಗೆ ರಿವಿಷನ್ ಜ್ಞಾಪಕ ಇದೆ? ಎನಿ ಒನ್ ವರ್ಡ್, ಇಂಪಾರ್ಟೆಂಟ್ ವರ್ಡ್? ಅಲೌಕಿಕ. ಓಕೆ. ಕಪಿಧ್ವಜ. ಓಕೆ. ಇನ್ನೊಂದು ಪದ? ಸರಿ, ನೋಡೋಣ ಅದಿವತ್ತು ಮತ್ತೆ ರಿಪೀಟ್ ಆಗುತ್ತೆ ಅದು ಹೇಗೆ ಅಂತ. ಈಗ ಶ್ಲೋಕ 21, 22 ಎರಡನ್ನ ನಾವು ಒಂದ್ಸತಿ ಹೇಳಿಬಿಟ್ಟು ನಂತರ ಅದರ ಅರ್ಥವನ್ನು ತಿಳ್ಕೊಂಡು ಮತ್ತೆ ಮುಂದೆ ಇನ್ನು ಶ್ಲೋಕಗಳಿಗೆ ಹೋಗೋಣ. ಶ್ಲೋಕ 21. ಅರ್ಜುನ ಉವಾಚ ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವಾದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಒಂದ್ಸರ್ತಿ. ಅರ್ಜುನ ಉವಾಚ ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವಾದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಸೊ ಇದು ಇವತ್ತಿನ ಶ್ಲೋಕ 21, 22ನೇ ಶ್ಲೋಕ. ನಾವು ಅರ್ಜುನ ಕೃಷ್ಣನಿಗೆ ಸಂಬೋಧಿಸ್ತಿದ್ದಾರೆ. ಏನಂತ ಅಂದರೆ ಕೃಷ್ಣ ಅವರು ಶುರು ಮಾಡಬೇಕಾದ್ರೇ ಹೇಳ್ತಾರೆ ಕೃಷ್ಣನ ಹೆಸರು ಅಚ್ಯುತ ಅಂತ. ನಾವು ಹಿಂದೆ ಪ್ರಭು ಈ ಬಗ್ಗೆ ಮಾತಾಡಿದ್ವಿ. ಅಚ್ಯುತ ಅಂದರೆ ಕೃಷ್ಣನಿಗೆ ಯಾವ ಚ್ಯುತಿ ಇಲ್ಲದೆ ಇರೋದು ಅರ್ಥ. ದೇವೋತ್ತಮ ಪರಮಪುರುಷ ಅಂತ ನಾವು ಯಾರನ್ನಾದರೂ ಸಂಬೋಧಿಸಬೇಕಾದ್ರೆ ಅದು ಒಂದು ತುಂಬ ಇಂಪಾರ್ಟೆಂಟ್ ಗುಣ ಯಾವುದು ಅಂದರೆ ಅಚ್ಯುತ. ಯಾವ ಚ್ಯುತಿಯೂ ಇಲ್ಲದೆ ಇರೋನನ್ನು ಅಚ್ಯುತ ಅಂತ ಹೇಳ್ತಾರೆ. ಹಾಗಾಗಿ ಅರ್ಜುನ ಇಲ್ಲಿ ಕೃಷ್ಣನನ್ನು ಹೇ ಅಚ್ಯುತ
ನಾನು ಯುದ್ಧ ಮಾಡೋದಕ್ಕೆ ಮುಂಚೆ ಈ ಕುರುಕ್ಷೇತ್ರದಲ್ಲಿ, ಹೀಗೆ ಪ್ರಭು ಹೇಳಿದರು, ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೋತ್ಸವ, ಈ ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ ಯಾರ್ಯಾರು ಯುದ್ಧ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದನ್ನು ನಾನು ನೋಡಬೇಕು. ಹಾಗಾಗಿ ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿ ಅಂತ ಕೃಷ್ಣನ ಅವರು ಕೇಳ್ಕೊಳ್ತಾರೆ. ಹಾಗಲ್ಲದೆ ಅವರಿಲ್ಲಿ ಇನ್ನೊಂದು ಹೇಳ್ತಾರೆ. ಇದಕ್ಕೆ ಪ್ರಭುಪಾದ್ ಯಾವಾಗಲೂ ನಮಗೆ ಇದರ ಅರ್ಥವನ್ನು ಹೇಳ್ತಾ ಹೋಗ್ತಿದ್ದಾರೆ. ಏನಕ್ಕೆ ಕೃಷ್ಣನಿಗೆ ಅರ್ಜುನ ಎರಡು ಸೈನ್ಯಗಳ ಮಧ್ಯೆ ರಥವನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿ ಅಂತ ಕೇಳ್ಕೊಳ್ತಾರೆ ಅಂತ. ಅದಕ್ಕೆ ಪ್ರಭುಪಾದ್ ಭಾವಾರ್ಥ ಬರೀತಾರೆ. ಒಂದು, ಅರ್ಜುನನಿಗೆ ಈ ಯುದ್ಧ ಮಾಡೋದು ಅಷ್ಟಾಗೇನೂ ಇಷ್ಟ ಇರಲಿಲ್ಲ. ಯಾಕಂದರೆ ಎಲ್ಲ ಪ್ರಯತ್ನಗಳು ನಿಷ್ಫಲ ಆಗ್ಬಿಟ್ಟಿತ್ತು. ಕೃಷ್ಣ ತಾವೇ ಸಂಧಾನಕ್ಕೆ ಹೋಗಿರ್ತಾರೆ. ಹಾಗಾಗಿ ಕೌರವರು ಒಪ್ಪೋದೇ ಇಲ್ಲ ಸಂಧಾನ ಮಾಡ್ಕೊಳ್ಳಿಕ್ಕೆ. ಯುದ್ಧ ನಿಶ್ಚಿತವಾಗಿಟ್ಟಿರುತ್ತೆ. ಈಗಾಗಲೇ ಹಿಂದಿನ ಶ್ಲೋಕಗಳೆಲ್ಲ ಹೇಳ್ದಂಗೆ ಶಂಖವನ್ನು ಸಹ ಅವರು ನಾದ ಮಾಡಿ ಇನ್ನೇನು ಯುದ್ಧ ಮಾಡಬೇಕು. ಅರ್ಜುನ ಸಹ ತನ್ನ ಬಿಲ್ಲನ್ನು ಧರಿಸಿ ಬಾಣವನ್ನು ಹಿಡಿದುಕೊಂಡು ಎರಡು ಯುದ್ಧಕ್ಕೆ ಸನ್ನದ್ಧರಾಗಿರ್ತಾರೆ. ಆಗ ಅರ್ಜುನನಿಗೆ ಅನ್ಸುತ್ತೆ, ಹೌದು, ಯಾರ್ಯಾರಿದ್ದಾರೆ ಸೈನ್ಯದೊಳಗೆ ನೋಡಬೇಕು ಅಂತ ಹೇಳಿ ಅನ್ನಿಸಿದಾಗ ಅವರಿಗೆ ಯುದ್ಧ ಮಾಡಬೇಕಾದ್ರೆ ಗೊತ್ತಾಗಬೇಕಲ್ಲ ಎದುರುಗಡೆ ಎಷ್ಟು ಜನ ಯಾರ್ಯಾರಿದ್ದಾರೆ ಅಂತ. ಹಾಗಾಗಿ ಅವರು ನೋಡೋದಕ್ಕೋಸ್ಕರ ಅರ್ಜುನ ಎರಡು ಸೈನ್ಯಗಳ ಮಧ್ಯವನ್ನು ನಿಲ್ಲಿಸ್ತಾರೆ. ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ತಾನೆ. ಇಲ್ಲಿ ಒಂದು ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಕೃಷ್ಣ ಇಲ್ಲಿ ಸಾರಥಿ, ಅರ್ಜುನ ಅವರ ರಥದ ಒಬ್ಬ ರಾಜ, ರಥದಲ್ಲಿರ್ತಕ್ಕಂಥ ಒಬ್ಬ ರಾಜ. ಭಗವಂತನ ಕೃಷ್ಣನನ್ನ ಪ್ರಭುಪಾದರಲ್ಲಿ ಭಕ್ತವತ್ಸಲ ಅಂತ ಕರೀತಾರೆ. ಯಾಕೆ ಅಂದರೆ ಭಗವಂತನಿಗೆ ಭಕ್ತರಲ್ಲಿ ಎಷ್ಟು ವಾತ್ಸಲ್ಯ ಅನ್ನೋದಕ್ಕೆ ಇದು ಒಂದೇ ನಿದರ್ಶನ ಅಲ್ಲ, ಬೇಕಾದಷ್ಟು ನಿದರ್ಶನಗಳಿದೆ, ಎಕ್ಸಾಂಪಲ್ಸ್ ಇದೆ. ಇದು ಒಂದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಕೃಷ್ಣ ಯಾರು? ಪರಮ ಪುರುಷ, ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಈ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ, ಸ್ಥಿತಿ ಮಾಡಿ, ಲಯ ಮಾಡಿ, ಮತ್ತೆ ಸೃಷ್ಟಿ ಮಾಡಿ, ಅಷ್ಟು ದೊಡ್ಡ ವ್ಯಕ್ತಿ. ಅವರು ಒಬ್ಬ ಸಾಮಾನ್ಯವಾದಂಥ ಒಬ್ಬ ರಾಜ. ಅರ್ಜುನ ಸಾಮಾನ್ಯರನ್ನಲ್ಲ, ಆದರೆ ಲೋಕದಲ್ಲಿ ಅರ್ಜುನ ಒಬ್ಬ ರಾಜ. ಆ ರಾಜನಿಗೆ ಒಬ್ಬ ಸಾರಥಿಯಾಗಿ ಬರ್ತಾರೆ. ಸಾರಥಿಯನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಡ್ರೈವರ್, ನಮ್ಮ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಡ್ರೈವರ್. ಅದೇನು ಅಂಥ ದೊಡ್ಡ ಪದವಿ ಏನಲ್ಲ. ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿ, ಜಗತ್ತನ್ನು ನೋಡಿಕೊಂಡು, ಈ ಜಗತ್ತನ್ನೇ ತಾನೇ ಒಡಲಿನಲ್ಲಿ ಇಟ್ಕೊಂಡು ಲಯವನ್ನು ಮಾಡ್ತಾರೋ ಅವರು ಒಬ್ಬ ಡ್ರೈವರ್ ಆಗಲಿಕ್ಕೆ ಒಪ್ಕೊಳ್ತಾರೆ. ಅಂದರೆ ಭಗವಂತನ ಕಾರುಣ್ಯ ಎಷ್ಟಿದೆ, ಭಗವಂತನಿಗೆ ಭಕ್ತರ ಮೇಲಿನ ವಾತ್ಸಲ್ಯ ಎಷ್ಟಿದೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಭಗವಂತನ ವಾತ್ಸಲ್ಯದ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ಬೇಕಾದಷ್ಟಿದೆ. ದಾಸರು ಅಂತೂ ಕೃಷ್ಣನ ಬಗ್ಗೆ ಯಥೇಚ್ಛವಾಗಿ ಹೇಳಿದ್ದಾರೆ. ಇಲ್ಲಿ ನಾವು ಕೃಷ್ಣ ಯಾತಕ್ಕೆ ಒಪ್ಕೊಳ್ತಾರೆ ಅರ್ಜುನನ ರಥದ ಸಾರಥಿ ಆಗಲಿಕ್ಕೆ? ಏನಾದರೂ ಒಂದು ಜಿಜ್ಞಾಸೆ ಇದೆ ಯಾರಿಗಾದರೂ? ಧರ್ಮಯುದ್ಧ ಆಯಿತು. ಓಕೆ, ಧರ್ಮಸ್ಥಾಪನೆ. ಭಗವಂತ ಡ್ರೈವ್ ಮಾಡಿದ್ರೆ ಅದು ಇನ್ನು ಹಾಗೆ ಆಗ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಹಿಂದಿನ ಕ್ಲಾಸ್ನಲ್ಲಿ ಪ್ರಭು ಆಲ್ರೆಡಿ ಹೇಳಿದರು. ಏನಂತ ಅಂದರೆ, ನಿಶ್ಚಿತವಾಗಿತ್ತು. ಏನು ನಿಶ್ಚಿತವಾಗಿತ್ತು? ಜಯ ಅನ್ನೋದು ನಿಶ್ಚಿತ. ಯಾರಿಗೆ? ಪಾಂಡವರಿಗೆ. ಯಾಕೆ? ಕೃಷ್ಣ ತಾನೇ ಇದ್ದಾನೆ, ಪರಮಾತ್ಮ ಇದ್ದಾನೆ. ನಿಶ್ಚಿತವಾಗಿ ಯುದ್ಧ ಜಯ ಆಗೇ ಆಗುತ್ತೆ. ಆದರೂ ಅರ್ಜುನ ತನ್ನ ಪ್ರೀತಿಯ ಭಕ್ತ, ಕೃಷ್ಣನ ಪ್ರೀತಿಯ ಭಕ್ತ. ಅವರು ಅತ್ತೆ ಮಗ ಅಷ್ಟೇ ಅಲ್ಲ, ಅವರು ತಮ್ಮ ಅಂತರಂಗ ಭಕ್ತ, ಪ್ರೀತಿಯ ಭಕ್ತ. ಹಾಗಾಗಿ ಭಗವಂತ ಭಕ್ತರಿಗೆ ಅಧೀನನಾಗ್ತಾರೆ. ಅದು ಭಗವಂತ ಮತ್ತು ಭಕ್ತರ ನಡುವಿನ ಒಂದು ಅವಿನಾಭಾವ ಸಂಬಂಧ. ಈ ಒಂದು ಕಾರಣಕ್ಕಾಗಿ ಕೃಷ್ಣ ಅರ್ಜುನನಿಗೆ ಸಾರಥಿ ಆಗ್ತಾರೆ. ಅದಕ್ಕೆ ಕೃಷ್ಣನ ಪ್ರಭುಪಾದರಲ್ಲಿ ಭಕ್ತವತ್ಸಲ ಅಂತ ಕರೀತಾರೆ. ಪುರಂದರದಾಸರು ಅವರ ಒಂದು ಕೃತಿನಲ್ಲಿ ಹೇಳ್ತಾರೆ, ಭಕ್ತವತ್ಸಲನೆಂಬ ಬಿರುದು ಕೊತ್ತ ಮೇಲೆ ಭಕ್ತರಾಧೀನನಾಗ ಇರಬಾರದೆ. ನೀನು ಭಕ್ತವತ್ಸಲ ಅಂತ ಬಿರುದು ತಗೊಂಡಿದೆಯಲ್ವ ಕೃಷ್ಣ, ಹಾಗಾಗಿ ನೀನು ಭಕ್ತರ ಅಧೀನನಾಗಿರಬೇಕು. ಆ ಅಧೀನ್ಯ ಅಂದರೆ ಭಕ್ತರ ಕೈ ಕೆಳಗಿರಬೇಕು. ಆದರೆ ಇದರ ಅರ್ಥ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವು ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದಷ್ಟು ಭಗವಂತ ನಮಗೆ ಹತ್ತಿರದಲ್ಲಿ ಬರ್ತಾರೆ, ನಮ್ಮ ಮನಸ್ಸಿನೊಳಗೆ ಬರ್ತಾರೆ. ನಮಗೆ ಅವರು ಒಳಗಿನಿಂದ ಜ್ಞಾನ ಕೊಡ್ತಾರೆ, ಭಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾರೆ. ಅದು ಭಕ್ತರ ಅಧೀನರಾಗ್ತಾರೆ ಪ್ರಭು. ನಾನು ಹೀಗೆ ಪ್ರಭುಗಳ ಹತ್ರ ಒಂದು ನಿದರ್ಶನ ಮಾತಾಡ್ತಾ ಇದ್ದೆ. ಎಲ್ಲ ದೇವತೆಗಳು ವರಗಳನ್ನು ಕೊಡ್ತಾರೆ ಅಲ್ವಾ? ಶಿವ ಅವರು ಕೊಡ್ತಾರೆ, ಬ್ರಹ್ಮದೇವರು ಅವರು ಕೊಡ್ತಾರೆ, ಇನ್ನೆಲ್ಲ ದೇವತೆಗಳು ವರ ಕೊಡ್ತಾರೆ. ಆದರೆ ವಿಷ್ಣು ಅಥವಾ ಕೃಷ್ಣ ಕೊಡುವಂಥ ವರದಲ್ಲಿ ವೈಶಿಷ್ಟ್ಯ ಏನು? ಯಾಕೆ ಎಲ್ಲ ಭಕ್ತರು ಶ್ರೀನಿವಾಸ, ವೆಂಕಟೇಶ, ಕೃಷ್ಣ, ನಾರಾಯಣ ಹೀಗೆ ಭಗವಂತನ ರೂಪದಲ್ಲಿ ಜಾಸ್ತಿ
ಭಕ್ತಿ ಭಕ್ತಿ ಅಂತ ಹೇಳ್ತಾರೆ ಭಕ್ತರೆಲ್ಲ. ತುಂಬ ಜನ ನೀವು ಇವಾಗ ಪಂಢರಪುರದಲ್ಲಿ ವಿಠ್ಠಲನನ್ನು ನೋಡಿ, ಆಯಿತಾ, ಇನ್ನು ದ್ವಾರಕೆ ಕೃಷ್ಣ, ಇನ್ನು ಶ್ರೀನಿವಾಸ, ರಂಗನಾಥ, ಎಷ್ಟು ಭಗವಂತನ ಅವತಾರಗಳು ಯಾವುದು, ಎಲ್ಲರಲ್ಲೂ ಭಕ್ತಿ ಪಂಥ, ಭಕ್ತಿ ಪ್ರಧಾನ ಜಾಸ್ತಿ ಇದೆ. ಯಾಕೆ ಅಂತಂದರೆ ಎಲ್ಲ ದೇವತೆಗಳು ವರ ಕೊಟ್ಟರೆ ಆ ವರಗಳನ್ನು ಕಾಪಾಡೋದು ಭಗವಂತ. ಶಿವ ಕೊಟ್ಟ ವರಗಳನ್ನೆಲ್ಲ ಕಾಪಾಡಿದ್ಯಾರು? ಕೃಷ್ಣ. ಬ್ರಹ್ಮದೇವರು ಕೊಡ್ತಾರೆ, ಎಲ್ಲರಿಗೂ ವರ ಕೊಡ್ತಾರಲ್ಲ ಬ್ರಹ್ಮದೇವರು. ಹಿರಣ್ಯಾಕ್ಷನಿಗೂ ಕೊಟ್ಟರು, ಹಿರಣ್ಯಕಶಿಪಿಗೂ ಕೊಟ್ಟರು, ಎಲ್ಲರಿಗೂ ವರ ಕೊಟ್ಟರು. ಕಡೆಗೆ ಕಾಪಾಡಿದ್ಯಾರು? ಭಕ್ತರನ್ನ. ಅವರು ಸಹ ಕೃಷ್ಣನ ಭಕ್ತರು ಅಲ್ವಾ? ಹಾಗಾಗಿ ಇಲ್ಲಿ ಭಕ್ತಿ, ಭಕ್ತವತ್ಸಲ, ಭಕ್ತಿಯ ಪರಾಕಾಷ್ಠೆ ಅಂತ ಏನಾದರೂ ನಾವು ಯಾತಕ್ಕೆ ಕೃಷ್ಣನ ಪ್ರಭುಪಾದರಲ್ಲಿ ಹೇಳಿದ್ದಾರೆ ಅಂದರೆ ಇದೇ ಕಾರಣ. ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೋದು. ಏನಂದರೆ ಅಲ್ಲಿ ಯುದ್ಧ ಆಗ್ತಿದ್ದು ನೀವೆಲ್ಲ ಹೇಳ್ದಂಗೆ ಧರ್ಮಯುದ್ಧನೇ. ಆ ಧರ್ಮ ಅಂದರೆ ಯಾರು? ಕೃಷ್ಣ. ಧರ್ಮದಿಂದ ನಾವೇನು ತಿಳ್ಕೋಬೇಕು? ಕೃಷ್ಣನನ್ನು ತಿಳ್ಕೋಬೇಕು. ಹಾಗಾಗಿ ಇದು ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ 2 ಪದಗಳು ಅಂದರೆ ಭಗವಂತ ಭಕ್ತವತ್ಸಲ ಒಂದು ಪದ, ಎರಡನೇದು ಭಗವಂತನನ್ನು ಅಚ್ಯುತ ಅಂತ ಕರೀತಾರೆ. ರಥಂ ಸ್ಥಾಪಯ ಮೇ ಅಚ್ಯುತ. ಎಲ್ಲರ ಚ್ಯುತಿಗಳನ್ನು ಅಂದರೆ ನಶಿಸಿ ಹಾಕ್ಬಿಡ್ತಾರಂತೆ ಕೃಷ್ಣ. ಅದಕ್ಕೆ ಅಲ್ವಾ ನಾವು ಜಪ ಮಾಡೋದು. ನಾವೇನೇ ತಪ್ಪು ಮಾಡಿದ್ರು ಜಪ ಮಾಡಬೇಕಾದ್ರೆ ಎಷ್ಟು ತಪ್ಪು ಮಾಡ್ತೀವಿ, ಆ ಎಲ್ಲ ತಪ್ಪುಗಳನ್ನು ದೇವರೇನು ಮಾಡ್ತಾರೆ? ಯಾವುದನ್ನು ಲೆಕ್ಕಿಸೋದಿಲ್ಲ. ನಮಗಿನ್ನೂ ಹೆಚ್ಚು ಹೆಚ್ಚು ಅವರ ಭಕ್ತಿಯಲ್ಲಿ, ಅವರ ಬಗ್ಗೆ, ಅವರ ಜ್ಞಾನ, ಆ ಜಪದ ಮೇಲೆ ಆಸಕ್ತಿಯನ್ನು ಕೊಡ್ತಾರೆ. ಇದು ಅಚ್ಯುತ. ಈ 2 ಪದಗಳನ್ನು ಇಲ್ಲಿ ತಿಳ್ಕೋಬೇಕು. ಮುಂದೆ ನಾವು ಇನ್ನೊಂದು, ನಾನು ಹೀಗೆ ದೃಷ್ಟಾಂತ ಹೇಳಬೇಕಾದ್ರೆ, ಹರಿದಾಸರು ಭಕ್ತರು, ಭಗವಂತನ ಭಕ್ತರು ಬೇಕಾದಷ್ಟು ಕೃತಿಗಳನ್ನು ಈ ಕಾರುಣ್ಯ, ಭಗವಂತನ ಕಾರುಣ್ಯ, ಈ ವಾತ್ಸಲ್ಯ ಅಂದರೆ ಏನು? ಪ್ರೀತಿಯನ್ನು ವಾತ್ಸಲ್ಯ ಅಂತ ಹೇಳ್ತೀವಿ. ಕೇರಿಂಗ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಅದನ್ನು ಕಾರುಣ್ಯ ಅಂತ ಹೇಳ್ತೀವಿ. ಭಗವಂತನ ಕರುಣೆಯೂ ಸಹ ಅಪಾರ. ಇದಕ್ಕೆ ಜಗನ್ನಾಥದಾಸರು ಅಂತ ಒಬ್ಬರು ಬರ್ತಾರೆ. ಜಗನ್ನಾಥದಾಸರು ಹರಿದಾಸ ಪರಂಪರೆಯಲ್ಲಿ ವಿಶಿಷ್ಟವಾದಂಥ ಒಬ್ಬ ಹರಿಭಕ್ತರು. ಅವರು ಒಂದು ಪುಸ್ತಕವನ್ನು ಬರೀತಾರೆ. ಅದರ ಹೆಸರು ಹರಿಕಥಾ ಅಮೃತಸಾರ. ಹರಿಯ ಕಥೆ ಎಂಬ ಅಮೃತ, ಅದರ ಸಾರ, ಅದನ್ನು ಅವರು ಪದ್ಯವಾಗಿ ಬರೀತಾರೆ. ಅಲ್ಲಿ ಒಂದು 40 ಶ್ಲೋಕ, ಅಂದರೆ 40 ಶ್ಲೋಕ 24 ಅಂದರೆ 4-6 ಸಾಲಿನ ಪದ್ಯ, ಅಷ್ಟು ಪೂರ್ತಿ ಕೃಷ್ಣನ ಕರುಣೆಯ ಬಗ್ಗೆಯೇ ಬರೀತಾರೆ. ಬೇರೆ ಅವ್ರಿಗೆ 32 ಬರೆದಿದ್ದಾರೆ, 32 ಸಂಧಿಗಳು ಬರೆದಿದ್ದಾರೆ 40-50 ಶ್ಲೋಕದ. ಆದರೆ ಅದರೊಳಗೆ ಒಂದೇ ಒಂದು ಸೆಟ್ ಅಂತ ಏನು ಹೇಳ್ತೀವಿ, ಒಂದು ಸಂಧಿ ಅಂತ ಏನು ಹೇಳ್ತೀವಿ, ಅದರೊಳಗೆ 40 ಶ್ಲೋಕ ಬರೀ ಕೃಷ್ಣನ ಕರುಣೆ, ಅವನ ವಾತ್ಸಲ್ಯ ಎಷ್ಟಿದೆ ಭಕ್ತರ ಮೇಲೆ ಅನ್ನೋದನ್ನು ಅಲ್ಲಿ ಬರೆದಿದ್ದಾರೆ. ಅದರೊಳಗೆ 1-2 ಸಾಲು ನಾನು ಹೇಳ್ತೀನಿ. ಇದರೊಳಗೆ ಕೆಲವೊಂದು ದೃಷ್ಟಾಂತ ಎಕ್ಸಾಂಪಲ್ಸ್ ಬರುತ್ತೆ, ಅದನ್ನು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಸಂಕ್ಷಿಪ್ತವಾಗಿ ಅಂದರೆ ವೆರಿ ವೆರಿ ಕ್ರಿಸ್ಪ್ ಆಗಿ ನಾವು ಮಾತಾಡೋಣ. ಅವ್ರು ಒಂದು ಹೇಳ್ತಾರೆ ಏನಂತ ಅಂದರೆ, ಮಲಗಿ ಪರಮಾದರದಿ ಪಾಡಲು. ಸಾಮಾನ್ಯ ಅರ್ಥ ಏನು ಅಂದರೆ ಮಲಕ್ಕೊಂಡು ಹಾಡಿದಾಗ. ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕೃಷ್ಣ. ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ, ಸುಲಭನೋ ಹರಿ. ಕೃಷ್ಣ ತುಂಬ ಸುಲಭ. ಕೃಷ್ಣ ತುಂಬ ಸುಲಭವಾಗಿ ಸಿಕ್ಬಿಡ್ತಾನೆ. ಒಂದು ಜಪ ಮಾಡಿದರೆ ದೇವರು ಎತ್ತರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ಅರ್ಥ. ಅಲ್ಲೇ ದೇವರು ಇರ್ತಾರೆ, ಕೃಷ್ಣ ಇರ್ತಾನಲ್ಲ. ಈ ಅರ್ಥ ಏನು? ಮಲಗಿ ಪರಮಾದರದಿ ಪಾಡಲು. ಯಾರು ಮಲ್ಕೊಂಡು ಹಾಡಿದ್ರು ಕೃಷ್ಣನ ಬಗ್ಗೆ? ಮಹಾಭಾರತದಲ್ಲಿ ನಾವು ಈ ಭಗವದ್ಗೀತೆಯನ್ನು ಓದಬೇಕಾದ್ರೆ ಒಬ್ಬ ಮಹಾನ್ ವ್ಯಕ್ತಿಯ ಒಬ್ಬರನ್ನು ನಾವು ಯೋಚನೆ ಮಾಡಿದ್ವಿ. ಕರೆಕ್ಟ್. ಭೀಷ್ಮ ಶರಶೈಯಲ್ಲಿ ಮಲ್ಕೊಂಡು ಭಗವಂತ ಕೃಷ್ಣನ ಸ್ತುತಿಯನ್ನು ಮಾಡ್ತಾರೆ. ಅದೇ ವಿಷ್ಣು ಸಹಸ್ರನಾಮ, ಎಲ್ರಿಗೂ ಗೊತ್ತಿರುವಂಥದ್ದು. ಮಲಗಿ ಪರಮಾದರದಿ ಪಾಡಲು ಕೃಷ್ಣ ಎಲ್ಲಿದ್ದರು? ಆಗ ಪಕ್ಕದಲ್ಲೇ ಇದ್ರು ಅಲ್ವಾ? ಕುಳಿತು ಕೇಳುವ, ಕೃಷ್ಣ ಕೂತ್ಕೊಂಡು ಕೇಳ್ತಿರ್ತಾರಂತೆ ಅವರ ಸ್ತುತಿಯನ್ನು. ಅಲ್ಲಿಗೆ ಭಕ್ತಿ, ಅವ್ರು ಎಷ್ಟೇ ತಪ್ಪು ಮಾಡಿದ್ರು, ಅವರೆಷ್ಟು ತಪ್ಪಿಗೂ ಶಿಕ್ಷೆಯಾಗಿ ಅವ್ರಿಗೆ ಬಾಣ ಹೊಡೆದಿದ್ರು ಸಹ ಕೃಷ್ಣನ ಕಾರುಣ್ಯ ಒಂದು ಚೂರು ಅವ್ರ ಮೇಲೆ ಕೊರತೆ ಆಗಿರಲಿಲ್ಲ. ಕೃಷ್ಣ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವರು ಮಾತನಾಡ್ತಿದ್ದನ್ನು, ಅವರ ಸ್ತುತಿಯನ್ನು ಕೇಳಿಸ್ಕೊಳ್ತಾರೆ. ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ. ಇನ್ನು ಕುಳಿತು ಪಾಡಲು ನಿಲುವ, ಕೂತ್ಕೊಂಡು ಕೀರ್ತನೆ ಮಾಡಿದವ್ರು ಯಾರು? ಕೂತ್ಕೊಂಡು ತಪಸ್ಸೆ ಮಾಡಿದವರು ಸಾಕ್ಷಾತ್ ನರಸಿಂಹದೇವರನ್ನೇ ಪ್ರತ್ಯಕ್ಷ ಮಾಡಿಕೊಂಡ್ರು. ಪ್ರಹ್ಲಾದರು ಕೂತ್ಕೊಂಡು ನರಸಿಂಹದೇವರನ್ನ ಕೃತಿ ಮಾಡಿದಾಗ ನರಸಿಂಹದೇವರು ಬಂದ್ರಲ್ವ, ಕೃಷ್ಣ ಬಂದ ತಾನೆ ನರಸಿಂಹದೇವರ. ಕುಳಿತು ಪಾಡಲು ನಿಂತು. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ದೃಷ್ಟಾಂತ, ನಿದರ್ಶನ ಅಂದರೆ ವಿಠ್ಠಲ ಅಲ್ವಾ? ಎಲ್ರಿಗೂ ಗೊತ್ತಿರೋ ವಿಷಯ. ಯಾರು? ವಿಠ್ಠಲ ಯಾಕೆ ನಿಂತರು? ಪಾಂಡುರಂಗ ಯಾರಿಗೋಸ್ಕರ ನಿಂತರು? ಪುಂಡರೀಕ ಮುನಿಗಳು
ಅವರ ತಂದೆ ತಾಯಿಯ ಸೇವೆಯನ್ನು ಮಾಡ್ತಿದ್ದೀನಿ, ನೀವು ನಿಂತ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಕೃಷ್ಣನನ್ನ ಸ್ತುತಿ ಮಾಡ್ತಾ ಇಟ್ಟಿಗೆಯನ್ನು ಕೊಟ್ಟರು. ಕೃಷ್ಣ ಅಲ್ಲಿ ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ. ನಿಂತ್ಕೊಂಡು ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡು ಅವರ ಕರುಣೆಗೆ ಪಾತ್ರರಾದವರು ಧ್ರುವರಾಜ ಒಂದು ಕಾಲ ಮೇಲೆ ನಿಂತು ತಪಸ್ಸೆಯನ್ನು ಮಾಡ್ತಾರೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 12,000 ವರ್ಷ. ಆ ಚಿಕ್ಕ ಬಾಲಕ, ಪುಟ್ಟ ಬಾಲಕ, ತುಂಬ ಚಿಕ್ಕವರು, ಧ್ರುವ ಮಹಾರಾಜ ಅವರು ನಿಂತ್ಕೊಂಡ್ರೆ ಕೃಷ್ಣ ನಲಿದು ಅವರಿಗೆ ಒಲಿತಾರೆ. ವಾಸುದೇವ ನಲಿದರೆ ಒಲಿವೆ ನಾನಿಮಗೆಂಬ. ಯಾರು ನಲಿದುಕೊಂಡು ಹಾಡಿಕೊಂಡು ಕೃಷ್ಣನ ಕೀರ್ತನೆಯನ್ನು ಮಾಡಿದ್ರು? ಇಬ್ಬರು ಮಹಾನ್ ವ್ಯಕ್ತಿಗಳು, ನಾರದ ಮುನಿಗಳು, ಚೈತನ್ಯ ಮಹಾಪ್ರಭು. ಅವರೇ ಇವತ್ತು ಕರುಣಾವತಾರ ಕೃಷ್ಣನಾಗಿ ಬಂದರು. ಕೃಷ್ಣ ಚೈತನ್ಯರಾಗಿ ಬಂದು ನಮಗೆಲ್ಲರಿಗೂ ಕರುಣೆಯನ್ನು ಹಂಚ್ತಿದ್ದಾರೆ ಕೃಷ್ಣ ಮಂತ್ರದಲ್ಲಿ. ಆದರೆ ನಲಿದು ಕೃಷ್ಣನನ್ನ ಹಾಡಿ ಪಾಡಿದವರು ಯಾರು? ನಾರದರು. ಕೃಷ್ಣ ತುಂಬ ಸುಲಭ, ಅದೇ ಭಗವಂತನ ಕಾರುಣ್ಯ ಅಂತ ಹೇಳ್ತಾರೆ. ನೀವು ಸುಮ್ಮನೆ ಜಾಸ್ತಿ ಏನು ಪ್ರಯತ್ನ ಮಾಡೋದು ಬೇಡ. ಒಂದು ಕಡೆ ಕುತ್ಕೊಂಡು ಜಪ ಮಾಡಿದ್ರೆ ಕೃಷ್ಣ ತಾನೇ ಬರ್ತಾನೆ, ಜ್ಞಾನ ರೂಪದಲ್ಲಿ ಬರ್ತಾನೆ. ಅವನು ಎಲ್ಲ ಹೋಗಿ ನಮಗೆ ಬಂದು ಆಶೀರ್ವಾದವನ್ನು ಮಾಡ್ತಾನೆ, ಕೃಷ್ಣ ಭಕ್ತಿಯನ್ನು ಕೊಡ್ತಾರೆ. ಅದನ್ನೇ ಹರಿದಾಸರು ಹೇಳ್ತಾರೆ, ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನು. ಒಂದು ಅರ್ಧ ನಿಮಿಷ ಬಿಟ್ಟಿರಲ್ಲಂತೆ ಕೃಷ್ಣ ಅವರ ಭಕ್ತರನ್ನು. ಯಾವಾಗಲೂ ಭಕ್ತರಿರಲೇಬೇಕು ಕೃಷ್ಣನ ಸುತ್ತ. ಜಗನ್ನಾಥಪುರಿ ಸುತ್ತಲೂ ಇರಬೇಕು ಭಕ್ತರು. ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ತುಂಬ ಸಿಂಪಲ್ ಸೂತ್ರ, ವೆರಿ ವೆರಿ ಈಸಿ ಮಂತ್ರ. ಆ ಮಂತ್ರವನ್ನು ಹೇಳದೆ ಎಲ್ಲರೂ ಭವದೊಳಗೆ ಒದ್ದಾಡ್ತಾರೆ ಅಂತ ಒಂದು ದರ್ಶನ, ಒಂದು ಎಕ್ಸಾಂಪಲ್, ದೃಷ್ಟಾಂತವನ್ನು ಜಗನ್ನಾಥದಾಸರು ಕೊಡ್ತಾರೆ. ಭಗವಂತನ ಭಕ್ತಿ, ಭಗವಂತನ ಕಾರುಣ್ಯ, ಭಗವಂತನ ಭಕ್ತಿ ವಾತ್ಸಲ್ಯ ಎಷ್ಟು ಇದೆ ಅಂದರೆ ಅದನ್ನು ನಾವು ಇಲ್ಲೂ ಅರ್ಥ ಮಾಡ್ಕೋಬೋದು. ಇಷ್ಟು ಲೋಕಗಳು, 14 ಲೋಕಗಳು, ಈ ಥರ ಎಷ್ಟೋ ಲೋಕಗಳು, ಎಷ್ಟೋ ಬ್ರಹ್ಮ, ಎಲ್ಲರಿಗೆ ಒಡೆಯ ಯಾರು? ಕೃಷ್ಣ. ಎಲ್ಲರಿಗೆ ಒಡೆಯನಾದ ಕೃಷ್ಣ ಏನು ಮಾಡ್ತಿದ್ದಾನೆ? ಅರ್ಜುನನ ಸಾರಥಿ ಆಗ್ತಾನೆ. ಸಾರಥಿ ಅಂದರೆ ಸಾಮಾನ್ಯವಾದ ಕೆಲಸ ಏನಲ್ಲ, ಅದಕ್ಕೂ ತುಂಬಾ ಶಕ್ತಿ ಬೇಕು, ಹೌದು. ಆದರೆ ಒಂದು ಯುದ್ಧ ರಂಗದಲ್ಲಿ ಇವತ್ತೇನೋ ನಾವು GPS ಎಲ್ಲ ಮಾಡರ್ನ್ ಟೆಕ್ನಾಲಜೀಸ್ ಎಲ್ಲ ಇದೆ, ನಮಗೆ ರೂಟ್ ಮ್ಯಾಪ್ ಗೊತ್ತಾಗುತ್ತೆ, ಹೇಗೆ ಲೆಫ್ಟ್ ಹೋಗಬೇಕು, ಹೇಗೆ ರೈಟ್ ಹೋಗಬೇಕು, ಇಂಡಿಕೇಟರ್ಸ್ ಇದೆ. ಆವಾಗಿನ ಕಾಲದಲ್ಲಿ ಏನಿತ್ತು? ಏನೂ ಇಲ್ಲ. ಕೃಷ್ಣನಿಗೆ ಅರ್ಜುನ ಹಿಂದೆ ನಿಂತು ಯುದ್ಧ ಮಾಡಬೇಕಾದ್ರೆ ಎಡಕ್ಕೆ ಹೋಗಿ ಬಲಕ್ಕೆ ಹೋಗಿ ಅಂತ ಹೇಗೆ ಗೊತ್ತಾಗುತ್ತೆ? ಹೇಗೆ ಸೂಚನೆ ಕೊಡ್ತಿದ್ರು ಆ ಯುದ್ಧರಂಗದಲ್ಲಿ? ತುಂಬ ಶಬ್ದ ಇರುತ್ತೆ ಯುದ್ಧ ಅಲ್ವಾ? ಶಸ್ತ್ರಾಸ್ತ್ರಗಳನ್ನೆಲ್ಲ ಉಪಯೋಗ ಮಾಡ್ತಿರ್ತಾರೆ, ತುಂಬ ಶಬ್ದ ಇರುತ್ತೆ. ಹೇಗೆ ಗೊತ್ತಾಗುತ್ತೆ ಎಡಕ್ಕೆ ಹೋಗಬೇಕು, ಬಲಕ್ಕೆ ಹೋಗಬೇಕು ಅಂತ? ಕಾಲಿನ ಹೆಬ್ಬೆರಳಿನಿಂದ ತಾಕಿಸ್ತಾ ಇರ್ತಾರೆ. ಅರ್ಜುನ ಹೆಬ್ಬೆರಳಿನಿಂದ ಕೃಷ್ಣನಿಗೆ ಎಡಗಡೆ ಅಂದರೆ ಎಡಕ್ಕೆ, ಬಲಗಡೆ ಅಂದರೆ ಬಲಕ್ಕೆ ತಾಕಿಸ್ತಾರೆ. ನಾವು ಯಾರಾದರೂ ಆಗಿದ್ರೆ ಒಪ್ತೀವ? ಕೃಷ್ಣನ ಕಾರುಣ್ಯ, ಭಗವಂತನ ಭಕ್ತಿ ವಾತ್ಸಲ್ಯ ಎಷ್ಟಿದೆ ಅಂದರೆ ಭಕ್ತರು ತಾವು ಏನೇ ಮಾಡಿದ್ರು ಭಗವಂತ ಸಹಿಸ್ತಾನೆ. ಆದರೆ ಭಕ್ತರಿಗೆ ಅಪರಾಧ ಮಾಡಿದರೆ ಸಹಿಸೋದಿಲ್ಲ ಕೃಷ್ಣ. ಅದಕ್ಕೆ ಇದು ಕೃಷ್ಣನ ವಾತ್ಸಲ್ಯ. ಅಷ್ಟೇ ಅಲ್ಲ, ಅಷ್ಟಕ್ಕೆ ಹೋಯ್ತಾ ಆಗಿ ಇನ್ನು ಪಾಂಡವರ ಮನೆಯಲ್ಲಿ ಸಾರಥಿ ಅಂತಂದರೆ ರಥ ಓಡಿಸಿದ್ರು ಆಯಿತು, ಅದಾದಮೇಲೆ ಕುದುರೆಯನ್ನು ಕಟ್ಟಿ ಹಾಕಿ, ಅದಕ್ಕೆ ಪುರಂದರದಾಸರು ಇನ್ನೊಂದು ಕೃತಿಯಲ್ಲೂ ಹೇಳ್ತಾರೆ ಏನಂತ ಅಂದರೆ, ಪಾಂಡವರ ಮನೆಗಳಲ್ಲಿ ಕುದುರೆಗಳ ತೊಳೆದ ಕೃಷ್ಣ ಕುದುರೆಯನ್ನು ತೊಳೆತಾನೆ. ಯಾರು ಈ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಜೀವಿಗಳ ಯಾರ ಹೆಸರಿನಿಂದ ಈ ಜಗತ್ತಲ್ಲಿರೋ ಎಲ್ಲ ನಾವೇನೇನು ಪೂರ್ವ ಪಾಪಗಳನ್ನೆಲ್ಲ ಮಾಡಿರ್ತೀವಿ, ಎಲ್ಲ ಸುಕೃತಗಳು ನಮಗೆ ಬರುತ್ತೆ. ಯಾರ ಎಲ್ಲ ಪಾಪಗಳು ತೊಳೆದು ಹೋಗುತ್ತೆ, ನಶಿಸಿ ಹೋಗುತ್ತೆ, ಜನನ ಮರಣವೇ ನಶಿಸಿ ಹೋಗುತ್ತೆ ಕೃಷ್ಣನನ್ನು ನೆಚ್ಚಿಕೊಂಡ್ರು. ಅಂತಹವನು ಪಾಂಡವರ ಮನೆಯಲ್ಲಿ ಕುದುರೆಯನ್ನು ತೊಳಿತಿರ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ. ನೀವು ಹೂ ತೊಗೊಂಡು ಹೋದ್ರೆ, ಹುಲ್ಲು ಅಂದರೆ ಸಾಮಾನ್ಯವಾದ ಹುಲ್ಲಲ್ಲ ಅವ್ರು ಹೇಳ್ತಿರೋದು, ಭಕ್ತ. ನೀವು ಹೂ ತೊಗೊಂಡು ಹೋಗಿ ಕೊಟ್ಟರೆ ಭಗವಂತ ನಿಮ್ಗೆ ಹುಲ್ಲು ಕೊಡ್ತಾನೆ. ಅಷ್ಟು ಕಾರುಣ್ಯ ದೇವರೇ. ನಮ್ಗೆ ಯಾರಾದರೂ ಇದೆಯಾ? ಅದಕ್ಕೆ ಕೃಷ್ಣನ ಭಕ್ತಿ ಕಾರುಣ್ಯ, ಅವನ ಭಕ್ತಿ ಪರಾಕಾಷ್ಠೆಗೆ ಯಾವುದೇ ಎಣೆ ಇಲ್ಲ ಅನ್ನೋದಕ್ಕಾಗಿಯೇ ಭಕ್ತರಿಗೆ ಅವರು ಒಲಿದು ಬರ್ತಾರೆ ಅನ್ನೋದಕ್ಕೆ ಪ್ರಭುಪಾದರಿದೆ ಅವರನ್ನು ಭಕ್ತವತ್ಸಲ ಅನ್ನೋ ಒಂದು ಪದದಿಂದ ಸಂಬೋಧನೆ ಮಾಡ್ತಾರೆ. ಹೀಗೆ ಹೇಳ್ತಾ ಹೋದರೆ ತುಂಬ ಇದೆ ಭಗವಂತನ ಕಾರುಣ್ಯದ ಬಗ್ಗೆ, ಕೃಷ್ಣನ ಕಾರುಣ್ಯದ ಬಗ್ಗೆ, ಭಗವಂತನ ಭಕ್ತಿ ಬಗ್ಗೆ. ಹಾಗೆ ಇನ್ನು ಮುಂದೆ 23ನೇ ಶ್ಲೋಕದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈ 21, 22 ಶ್ಲೋಕದಲ್ಲಿ ನಾವು ತಿಳ್ಕೋಬೇಕಾಗಿರೋ 2 ಮುಖ್ಯವಾದ ಪದ ಅಂದರೆ, ಒಂದು ಭಗವಂತನನ್ನ ಅಚ್ಯುತ ಅಂತ ಸಂಬೋಧನೆ ಮಾಡಿದ್ದು ಯಾಕೆ ಅಂದರೆ, ಅರ್ಜುನನಿಗೆ ಪರಿಪೂರ್ಣವಾದ ಜ್ಞಾನ ಇತ್ತು. ಕೃಷ್ಣ ಸರ್ವೋತ್ತಮ ದೇವೋತ್ತಮ ಪರಮಪುರುಷ,
ಅವನಲ್ಲಿ ಯಾವ ಚ್ಯುತಿಯೂ ಇಲ್ಲ. ಹಿಂದೆ ಪ್ರಭುನು ಅದನ್ನೇ ಹೇಳ್ತಿದ್ರು ಕ್ಲಾಸ್ನಲ್ಲಲ್ವಾ, ಹಿಂದೆ ಕ್ಲಾಸ್ನಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಅವರಿಗೆ ನಿಶ್ಚಿತವಾಗಿ ಗೊತ್ತಿತ್ತು, ಕೌರವರು ಶಂಖ ಊದಿದಾಗ ಅದು ಬರೀ ಶಂಖವಷ್ಟೇ ಆಗಿತ್ತು, ಆದರೆ ಪಾಂಡವರು ಊದಿದಾಗ ಅದು ವಿಜಯ ಶಂಖತ್ವ ಅಲ್ವಾ, ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬರ್ತಿದ್ರು. ಅದು ಭೀಷ್ಮರಿಗೂ ಗೊತ್ತಿತ್ತು. ಭೀಷ್ಮರಿಗೆ ಅಲ್ಲಿ ಇದ್ದ ಕೆಲವರಲ್ಲಿ ಭೀಷ್ಮರಿಗೂ ಗೊತ್ತಿತ್ತು ಕೃಷ್ಣ ದೇವೋತ್ತಮ ಅಂತ, ಆದರೆ ಕರ್ತವ್ಯ ನಿಷ್ಠೆಯಿಂದ ಮಾತ್ರ ಅವರು ಅವರ ಪಕ್ಷದಲ್ಲಿ ಇರೋದಾಗಿತ್ತು. ಹಾಗಾಗಿ ಇಲ್ಲಿ ಈ ಸಾಲಿನಲ್ಲಿ, ಈ ಶ್ಲೋಕದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಎರಡು ಸೈನ್ಯಗಳ ಮಧ್ಯ ಯಾಕೆ ನಿಲ್ಲಿಸಿದ್ರು? ಒಂದೇ ಕಡೆ ನಿಂತ್ಕೊಂಡು ನೋಡ್ಬೋದಿತ್ತಲ್ಲ, ಆದರೆ ಎರಡು ಸೈನ್ಯದ ಮಧ್ಯ ಯಾಕೆ ಕೃಷ್ಣನನ್ನ ನಿಲ್ಲಿಸಕ್ಕೆ ಹೇಳಿದ್ರು ರಥ ಅಂತ ಅಂದರೆ, ಎಲ್ಲ ಅವರೇ ಬಂಧು ಬಾಂಧವರೇ ಅಲ್ವಾ. ಮುಂದೆ 26-27 ಶ್ಲೋಕದಲ್ಲಿ ನಮಗೆ ಗೊತ್ತಾಗತ್ತೆ ಏನಕ್ಕೆ ಹೇಳಿದ್ರು ಅವರು. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ, ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಈಗ ಅರ್ಜುನ ಅನ್ನೋದನ್ನ ಮುಂದೆ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ಈ ಶ್ಲೋಕವನ್ನ ಹೇಳ್ತೀನಿ, ನಾವೆಲ್ಲ ಮತ್ತೆ ಅದನ್ನ ರಿಪೀಟ್ ಮಾಡೋಣ. ಯೋತ್ಸ್ಯಮಾನಾನ್ ಅವಕ್ಷೇಹಂ ಯಯೇತತ್ ಅತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಮತ್ತೆ ಇನ್ನೊಂದ್ಸಲ, ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯಯೇತತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವ. ಇಲ್ಲಿ ಬಹಳ ಮುಖ್ಯವಾದ ಪದಗಳನ್ನ ಸಂಜಯ ವ್ಯಾಸರು ಮತ್ತೆ ಪ್ರಭುಪಾದರು ಬಳಸ್ತಾರೆ. ಧೃತರಾಷ್ಟ್ರನ್ನ ದುರ್ಬುದ್ಧಿಯವನಾದ ಅಂತ ಕರೀತಾರೆ. ತುಂಬಾ ಮುಖ್ಯವಾದ ಪದ. ನಾವು ಯಾವಾಗಾದ್ರೂ ಭಕ್ತಿ ಮಾಡಬೇಕಾದ್ರೆ, ಇಲ್ಲ ಭಕ್ತಿ ಮಾಡಬೇಕಾದ್ರೆ ಏನು ಹೇಳ್ತೀವಿ? ಸಾಧು ಸಂಘ ಅಂತ ಒಂದು ಪದ. ತುಂಬ ಅದಿಲ್ಲದೆ ಇದ್ರೆ ನಾವು ಇವತ್ತು ಯಾವತ್ತೂ ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಾಗೋದೇ ಇಲ್ಲ. ಇಲ್ಲಿ ದುರ್ಬುದ್ಧಿಯವನಾದ ಧೃತರಾಷ್ಟ್ರ ಅಂತ ಯಾಕೆ ಕರೀತಾರೆ ಅಂದರೆ, ಧೃತರಾಷ್ಟ್ರನಿಗೆ ದುಷ್ಟ ಚತುಷ್ಟಯ ಇದೊಂದು ಪಾಪ್ಯುಲರ್ ವರ್ಡ್. ಹಿಂದೆ ಈ ಮೂವಿಗಳನ್ನೆಲ್ಲ ತುಂಬ ಬಳಸೋರು ಈ ಪದಗಳನ್ನು. ಇವತ್ತ ಆ ಸಂಪ್ರದಾಯ ನಶಿಸಿ ಹೋಗಿದೆ. ದುಷ್ಟ ಚತುಷ್ಟಯ. ಅವನು ಧೃತರಾಷ್ಟ್ರವಂತೂ ಸಾಮಾನ್ಯವಾಗಿ ಅಷ್ಟೇನು ಕೆಟ್ಟವನೇನಲ್ಲ, ಆದರೆ ಅವನ ಸುತ್ತ ಇದ್ದ 4 ಜನರ ಪ್ರಭಾವದಿಂದ ಅವನು ಕೆಟ್ಟವನಾಗ್ತಾನೆ. ಮಹಾಭಾರತದೊಳಗೆ ಒಂದು ಎಕ್ಸಾಂಪಲ್ ದೃಷ್ಟ ಅಂತ ಬರುತ್ತೆ. ಯಾರು ಈ 4 ಜನ ಮತ್ತೇನದು ಕೆಟ್ಟದು ಅನ್ನೋದರ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ಹೇಳ್ತೀವಿ. ಮೊದಲನೇದು ಸ್ವಂತ ಮಗ, ಯಾರು? ದುರ್ಯೋಧನ. ಇನ್ನ ಎರಡನೇ ಮಗ ಯಾರು? ಆಯ್ತು, ದುಶ್ಯಾಸನ. ಇನ್ನ ಅವನ ಬೆಸ್ಟ್ ಫ್ರೆಂಡ್ ಕರ್ಣ. 4ನೇದು ಆಯ್ತಲ್ಲ, ದುಷ್ಟ ಚತುಷ್ಟಯ. ಇಲ್ಲಿ ಈ 4 ಜನರಲ್ಲಿ 4 ಗುಣಗಳು ಕೆಟ್ಟದ್ದಿತ್ತು. ಆ 4 ಕೆಟ್ಟ ಗುಣಗಳು ಧೃತರಾಷ್ಟ್ರನನ್ನ ಕೆಟ್ಟವನನ್ನಾಗಿ ಮಾಡಿತ್ತು. ನಿಜವಾಗಿ ನೋಡಕ್ ಹೋದ್ರೆ ಇವರು ಹುಟ್ಟಿದಾಗ ಕೌರವರು ಅವರಿಗೆ ಹೆಸರುಗಳು ದುರ್ಯೋಧನ ದುಶ್ಯಾಸನ ಅಂತ ಏನು ಇಟ್ಟಿರ್ಲಿಲ್ಲ. ಸುಯೋಧನ, ಸುಸ್ಯಾಸನ, ಹೀಗೆ ಎಲ್ಲ ಸು ಅಂತ ಒಳ್ಳೇದು ಒಳ್ಳೆ ಯೋಧ, ಒಳ್ಳೆ ಜ್ಞಾನಿ ಅಂತೆಲ್ಲ ಇಟ್ಟಿದ್ರು. ಅವರ ಕರ್ಮಗಳು ಅವ್ರು ಮಾಡುತ್ತಿದ್ದದನ್ನ ನೋಡಿ ಜನಗಳು ಹಾಗೆ ಕರೀತಿದ್ರು. ದುರ್ಯೋಧನ ಕೆಟ್ಟ ಯೋಧ, ಕೆಟ್ಟ ಯೋಚನೆ ಅಲ್ವಾ. ಅವನಲ್ಲಿ ಯಾವ ಗುಣ ತುಂಬ ಪ್ರವೃತ್ತಿ ಇತ್ತು? ಮಾತ್ಸರ್ಯ, ಜಲಸ್ನೆಸ್, ಮಾತ್ಸರ್ಯ. ಅದರಿಂದನೇ ಅವನು ಸಿಕ್ಕಾಪಟ್ಟೆ, ಇಲ್ಲಿ ನೋಡಿದ್ವಿ ನಾವು, ತುಂಬ ಕುತಂತ್ರವನ್ನ ಮಾಡ್ತಾನೆ. ಆ ರಾಜಕೀಯ ಕುತಂತ್ರ ಇರಬಹುದು, ನಾವು ಹಿಂದೆನೇ ನೋಡಿದ್ವಿ. ಅವನೇ ಹೇಳ್ತಾ ಹೋಗ್ತಾನೆ ಏನಂತ, ಇವರೆಲ್ಲ ನನ್ನ ಪಕ್ಷದಲ್ಲಿದ್ದಾರೆ, ಎಲ್ಲರೂ ನನ್ನ ಪಕ್ಷದಲ್ಲಿದ್ದಾರೆ. ಅವ್ರು ಹೇಳಿದ್ರು ಇಲ್ವೋ, ತಾನೇ ಎಲ್ಲವನ್ನ ಹೇಳ್ತಾನೆ. ಹಾಗಾಗಿ ಅವನಲ್ಲಿದ್ದ ಮಾತ್ಸರ್ಯ, ಆ ಮಾತ್ಸರ್ಯವೇ ಧೃತರಾಷ್ಟ್ರನಿಗೆ ಅವನನ್ನ ಇಲ್ಲಿ ದುರ್ಬುದ್ಧಿ, ಅದೊಂದು ಕಾರಣ. ಇನ್ನು ದುಶ್ಯಾಸನಲ್ಲಿ ಅಸೂಯೆ, ಆ ಅಸೂಯೆ ಅಂದ್ರೂ ಅದನ್ನೂ ಸಹ ಇತ್ತು. ಇನ್ನ ಕರ್ಣ ಅಹಂಕಾರ, ತಾನೇ ಜ್ಞಾನಿ, ತಾನೇ ಎಲ್ಲರಿಗಿಂತ ತುಂಬ ಮೇಧಾವಿ ಮತ್ತೆ ಶಕ್ತಿವಂತ, ಈ ಎಲ್ಲ ಅನ್ನೋದರ ಒಂದು ಅಹಂಕಾರ ಅದು ಸಹ ಕರ್ಣನಲ್ಲಿತ್ತು. ಶಕುನಿಯ ಬಗ್ಗೆ ನಾವೇನು ಹೇಳೋಂಗೆ ಇಲ್ಲ, ಎಲ್ಲರಿಗೂ ಕುಟಿಲ, ಕೌಟಿಲ್ಯ, ಚಾತುರ್ಯ, ಅದು ವೈಪರೀತ್ಯ.
ಹಾಗಾಗಿ ಈ 4 ಜನಗಳ ಈ ಗುಣ ಪ್ರಭಾವದಿಂದ ಧೃತರಾಷ್ಟ್ರನನ್ನ ದುರ್ಬುದ್ಧಿಯವನಾದ ಅಂತ ಕರೀತಾರೆ ಇಲ್ಲಿ. ಹಾಗಾಗಿ ನಾವು ಇದರಿಂದ ತಿಳ್ಕೊಬೇಕಾದದ್ದು ಏನು ಅಂತಂದ್ರೆ, ನಾವು ಭಕ್ತಿ ಮಾರ್ಗದೊಳಗೆ ಮುಂದೆ ಮುಂದೆ ಹೋಗ್ಬೇಕಾದ್ರೆ ಯಾವುದು ನಮ್ಮ ದುಷ್ಟ ಚತುಷ್ಟಯಗಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ನಿದರ್ಶನ, ಇದು ಒಂದು ಎಕ್ಸಾಂಪಲ್. ದುರ್ಬುದ್ಧಿಯವನಾದ ಧೃತರಾಷ್ಟ್ರ ಯಾತಕ್ಕೋಸ್ಕರ ಧೃತರಾಷ್ಟ್ರ ಇದನ್ನು ಮಾಡ್ತಿದ್ದ? ಯುದ್ಧ ಆಗಿದ್ದೆ ಯಾತಕ್ಕೆ? ಧೃತರಾಷ್ಟ್ರನಿಗೆ ಇದ್ದಿದ್ದೇನು? ಕೌರವರು ವಿಜಯವನ್ನ ಹೊಂದಬೇಕು, ಕೌರವರಿಗೆ ಈ ಇಡೀ ರಾಜ್ಯವು ಸಿಗಬೇಕು ಅನ್ನೋದಕ್ಕೋಸ್ಕರವೇ ಧೃತರಾಷ್ಟ್ರ ಇದನ್ನ ಮಾಡ್ತಾನೆ. ಹಾಗಾಗಿ ಅದಕ್ಕೆ ಈ ಯುದ್ಧಕ್ಕೆ ಯಾರ್ಯಾರು ಬಂದಿದ್ದಾರೆ ಅನ್ನೋದು ನೋಡಬೇಕು ಅನ್ನೋದಕ್ಕೋಸ್ಕರ ಅರ್ಜುನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾನೆ, ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾನೆ. ಅರ್ಜುನನಿಗೆ ನಾನು ಆಗ್ಲೇ ಹೇಳ್ದಂಗೆ ಅರ್ಜುನನಿಗೆ ಏನು ಯುದ್ಧ ಮಾಡಲೇಬೇಕು, ಯುದ್ಧದಿಂದ ಗೆದ್ದಿದ ರಾಜ್ಯವನ್ನ ಆಳಲೇಬೇಕು ಅನ್ನೋದೇನು ಅವರಿಗೆ ತುಂಬಾ ಆಸೆ ಇರೋದಿಲ್ಲ. ಯಾಕಂದ್ರೆ ಮುಂದಿನ ಶ್ಲೋಕಗಳದೆಲ್ಲ ತಾವು ಅರ್ಜುನ ಪ್ರಲಾಪವನ್ನು ಮಾಡ್ಕೊಂಡು ಹೋಗ್ತಾರೆ, ಆಗ ಗೊತ್ತಾಗುತ್ತೆ. ಆದರೂ ಸಹ ಕೃಷ್ಣ ಅಲ್ಲಿ ನಿಂತು ಕೃಷ್ಣ ನಡೆಸ್ತಿದ್ದಾರೆ ಅನ್ನೋದಕ್ಕೋಸ್ಕರ ಈ ಯುದ್ಧವನ್ನು ಮಾಡ್ತಾರೆ. ಅವನಿಗೆ ಸಂಪೂರ್ಣವಾಗಿ ಭರವಸೆ ಇತ್ತು. ನಾವು ಹಿಂದಿನ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡ್ವಿ ಏನಂತಂದ್ರೆ, ದುರ್ಯೋಧನನ ಹತ್ರ ಎಷ್ಟು ಸೈನ್ಯ ಇತ್ತು? 11 ಅಕ್ಷೋಹಿಣಿ ಸೈನ್ಯ ಇತ್ತು. 1 ಅಕ್ಷೋಹಿಣಿ ಸೈನ್ಯದಲ್ಲಿ ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರೂ 2.5 ಲಕ್ಷ ಜನ, 2.5 ಲಕ್ಷ ಜನ 1 ಅಕ್ಷೋಹಿಣಿ ಸೈನ್ಯದಲ್ಲಿ, 11 ಅಕ್ಷೋಹಿಣಿ. ಇನ್ನ ಅರ್ಜುನನ ಕಡೆ ಎಷ್ಟಿತ್ತು? 7 ಅಕ್ಷೋಹಿಣಿ ನಾರಾಯಣ ಸೈನ್ಯ. ಯಾರ ಸೈನ್ಯ ಜೋರು? ಅಷ್ಟೇ ಅಲ್ಲದೆ ಇನ್ನು ಯಾರ್ಯಾರಿದ್ರು ಅರ್ಜುನನ ಕೌರವರ ಪಕ್ಷದಲ್ಲಿ? ಭೀಷ್ಮ, ದ್ರೋಣ, ಎಲ್ಲ ಗುರುಗಳು ಎಲ್ಲರೂ ಇತ್ತು. ಆದ್ರೆ ಇಲ್ಲಿದ್ದು ಕೃಷ್ಣ ಮಾತ್ರ. ನಮಗೆ ಅರ್ಥ ಆಗ್ಬೇಕು ಏನಂತ ಅಂದ್ರೆ, ನಮ್ಮ ಜೊತೆಗೆ ಭಗವಂತನ ನಾಮ ಈ 2 ಇದ್ದಾಗ ನಮಗೆ ಯಾವುದರ ಅವಶ್ಯಕತೆ ಹೆಚ್ಚಾಗಿ ಅವಲಂಬನೆಯೂ ಜಾಸ್ತಿ ಇರೋದಿಲ್ಲ. ಅದಕ್ಕೆ ನಂಬಿಕೆ, ಇಡೀ ಭಗವತ್ ಭಕ್ತಿ ಅಂತ ಏನು ಹೇಳ್ತೀವಿ ಅದು ನಂಬಿಕೆ. ನೀವಿಲ್ಲಿ ನೋಡಿದ್ರೆ ಈ ಗ್ರಂಥದ ಹೆಸರು ಭಗವದ್ಗೀತೆ. ಇಲ್ಲೆಲ್ಲಾದ್ರೂ ಕೃಷ್ಣ ಇಷ್ಟುವರೆಗೂ ಮಾತಾಡಿದಾರ? ಪ್ರಭು ಕ್ಲಾಸಲ್ಲೇ ನಾವು ತಿಳ್ಕೊಂಡು ಇಲ್ಲಿವರೆಗೂ ಏನಾದರೂ ಕೃಷ್ಣ ಮಾತಾಡಿದಾನೆ? ಇಲ್ಲಿವರೆಗೂ ಭಗವದ್ಗೀತೆ ಏನಾದರೂ ಇದೆಯಾ? ಆದರೆ ಇಲ್ಲೆಲ್ಲ ನಡೀತಿರೋದು ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ, ಅರ್ಜುನ. ಹಾಗಾಗಿ ಭಗವದ್ಗೀತೆ ಭಗವಂತನ ಒಂದು ಇದ್ದಾರೆ, ಭಗವಂತ ಕೃಷ್ಣ ಜೊತೆಯಲ್ಲಿ ಇದ್ದಾರೆ ಅನ್ನೋ ನಂಬಿಕೆಯಿಂದ ಅರ್ಜುನ ಯುದ್ಧ ಎಂಥದ್ದೇ ಆಗಲಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಮುಂದೆ ಸಂಜಯ ಮಾತಾಡ್ತಾನೆ. ಸಂಜಯ ವಾಚ ಏವ ಮುಕ್ತೋ ಋಷಿಕೇಶ ಗುಡಾಕೇಶೇನ ಭಾರತ ಸೇನಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶ ಗುಡಾಕೇಶೇನ ಭಾರತ ಸೇನಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಇವಾಗ ಸಂಜಯ ಮಾತಾಡ್ತಾರೆ. ಈ ಹೆಸರಿನಲ್ಲೇ ಒಂದು ವಿಶೇಷ ಇದೆ. ಸಂಜಯ ಅಂದ್ರೆ ಏನು? ಒಳ್ಳೆಯ ಜಯ ಅಂತ ಅರ್ಥ. ಸಂಜಯ ಅಲ್ಲಿ ನಿಶ್ಚಿತವಾಗೋಗಿತ್ತು. ನೋಡಿ, ಒಂದೊಂದು ಹೆಸರುಗಳು ಭಗವದ್ಗೀತೆಯಲ್ಲಿ ಮಹಾಭಾರತದಲ್ಲಿ ಬರುವಂಥ ಒಂದೊಂದು ಸಂದರ್ಭಗಳು ಎಷ್ಟು ನಮಗೆ ಹೊಸ ಹೊಸ ವಿಷಯವನ್ನ ಕೊಡುತ್ತೆ. ಸಂಜಯ ಅಂದ್ರೆ ಹೊಸ ಒಳ್ಳೆಯ ಜಯ, ನಿಶ್ಚಿತವಾಗಿತ್ತು. ಅದಕ್ಕೆ ಸಂಜಯ ಹೇಳ್ತಾನೆ ಇಲ್ಲಿ. ಆಮೇಲೆ ಸಂಜಯ ಮತ್ತೆ ಧೃತರಾಷ್ಟ್ರ ಏನಾದರೂ ಕುರುಕ್ಷೇತ್ರದಲ್ಲಿ ಕುತ್ಕೊಂಡು ನೋಡ್ತಿದ್ರ? ಇಲ್ಲ. ಅವರಿದ್ದಿದ್ದೆಲ್ಲಿ? ಇಂದ್ರಪ್ರಸ್ಥ, ಇವತ್ತಿನ ಡೆಲ್ಲಿ. ಕುರುಕ್ಷೇತ್ರ ಇರೋದೆಲ್ಲಿ? ಇವತ್ತಿನ ಹರಿಯಾಣ. ಎಷ್ಟು ದೂರ. ಸಂಜಯ ಅವರು ಆ ದಾರಿನಲ್ಲಿ 2 ವೀಲರ್ ನಿಲ್ಸಿದಾರಂತೆ, ದಯವಿಟ್ಟು ಯಾರು ತೆಗಿತೀರಾ? ಸ್ಕೂಟಿ ಹೋಗಿದೆ, ಈ ಇಡೀ ಭಗವದ್ಗೀತೆ ಉಪದೇಶ ಮಹಾಭಾರತದ ಈ ಸನ್ನಿವೇಶದಲ್ಲಿ ಬರುವಂಥದ್ದು ಆಗ್ತಿದ್ದು ಕುರುಕ್ಷೇತ್ರದಲ್ಲಿ. ಆದರೆ ಸಂಜಯ ಮತ್ತೆ ಧೃತರಾಷ್ಟ್ರ ಇದ್ದಿದ್ದು ಇಂದ್ರಪ್ರಸ್ಥದಲ್ಲಿ. ಸೊ
ಸಂಜಯನಿಗೆ ವಿಶೇಷವಾದ ಜ್ಞಾನ ಮತ್ತು ಅವರಿಗೆ ದೃಷ್ಟಿ ಇತ್ತು. ಹೇಗೆ ಅಂತಂದರೆ ಅವರು ಅಲ್ಲಿ ಕೂತ್ಕೊಂಡು ಇಲ್ಲಿ ಯಥಾವತ್ತಾಗಿ ನಡೀತಿದ್ದದನ್ನು ಲೈವ್ ಆಗಿ ಹೇಳ್ತಿದ್ರು. ಅಲ್ಲಿ ಇದು ಮತ್ತೆ ಹೇಳ್ತಿದ್ದಾರೆ ಇಲ್ಲಿ ಸಂಜಯ ಏನು ಹೇಳ್ತಾರೆ ಅಂದರೆ, ಅರ್ಜುನ ನರೇಟ್, ಇದು ಸ್ಟೋರಿ ಟೆಲಿಂಗ್, ನರೇಶನ್. ಇಲ್ಲಿ ಅರ್ಜುನ ಸಂಜಯ ಹೇಳ್ತಿದ್ದಾರೆ ಧೃತರಾಷ್ಟ್ರನಿಗೆ ಏನೇನು ನಡೀತಿದೆ ಅಂತ. ಯಾಕಂದರೆ ಧೃತರಾಷ್ಟ್ರ ಕುರುಡ, ಬರೀ ಚರ್ಮಚಕ್ಷು, ಕಣ್ಣಿನಲ್ಲಿ ಮಾತ್ರ ಕುರುಡನ ಅಲ್ಲ, ಜ್ಞಾನದಲ್ಲೂ ಕುರುಡ. ಈ ಭಗವದ್ಗೀತೆ ಅನ್ನೋದು ಧೃತರಾಷ್ಟ್ರನಿಗೂ ಬೇಕಾಗಿತ್ತು, ಧ್ಯಾನ ಅನ್ನೋದು ಧೃತರಾಷ್ಟ್ರನಿಗೂ ಬೇಕಿತ್ತು. ಅದಕ್ಕೆ ಕೃಷ್ಣ ಸಂಜಯನ ಕಡೆಯಿಂದ ಧೃತರಾಷ್ಟ್ರನಿಗೂ ಹೇಳಿಸಿದ್ರು ಅಲ್ವಾ. ಇಲ್ಲಿ ಒಂದು ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಅದನ್ನೇ ಸಂಜಯ ಏನು ಮಾಡ್ತಿದ್ದಾರೆ, ಧೃತರಾಷ್ಟ್ರನಿಗೂ ಹೇಳ್ತಿದ್ದಾರೆ. ಹಾಗೆ ನಮಗೂ ಸಹ ಇದೆಲ್ಲ ತಲುಪ್ತಾರೆ. ಈ ಭಗವದ್ಗೀತೆಯ ಈ ಪ್ರತಿಯೊಂದು ಶ್ಲೋಕಗಳನ್ನು ನಾವು ಜೀವನದೊಳಗೆ ಹೇಗೆ ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಭಗವದ್ಗೀತೆನಲ್ಲೇ ಹೇಳ್ತಾರೆ. ಇಲ್ಲಿ ಇಲ್ಲದ್ದು ಎಲ್ಲೂ ಇಲ್ಲ ಅಂತ. ಇದಕ್ಕೆ ಮುಂದೆ ಬಂದಂತಹ ಬೇಕಾದಷ್ಟು ಹರಿದಾಸರು ಏನಿದ್ದಾರೆ. ಇವತ್ತು ಭಾರತದೊಳಗೆ ಬೇಕಾದಷ್ಟು ಎಲ್ಲರಿಗೂ ಒಂದು ಸಾಮಾನ್ಯ ಪ್ರಶ್ನೆ ಏನು ಅಂತಂದರೆ, ವೇದ ಇದೆ, ಮಹಾಭಾರತ ಇದೆ, ರಾಮಾಯಣ ಇದೆ, ಎಲ್ಲ ಇತಿಹಾಸ, ಸ್ಮೃತಿ, ಶ್ರುತಿ, ಪುರಾಣಗಳೆಲ್ಲ ಇದೆ. ಇನ್ನು ಕ್ರಿಶ್ಚಿಯನ್ರಿಗೆ ಅವ್ರ ಬೈಬಲ್ ದೊಡ್ಡದು, ಇಸ್ಲಾಮರಿಗೆ ಕುರಾನ್. ಭಾರತೀಯರಿಗೆ ಯಾಕೆ ಬರೀ ಭಗವದ್ಗೀತೆ ಯಾಕೆ? ಈಗಷ್ಟೇ ಹೇಳಿದೆ, ಎಲ್ಲರಿಗೂ ಅದೇ ಪ್ರಶ್ನೆ, ವೇದ ಯಾಕಿಲ್ಲ, ಯಾಕೆ ಮಹಾಭಾರತ ಇಲ್ಲ? ಯಾಕಂದ್ರೆ ಇದು ಮಹಾಭಾರತದಲ್ಲಿ ಬರುವಂಥ ಒಂದು ಸನ್ನಿವೇಶ. ಇಡೀ 24 ಲಕ್ಷ ಶ್ಲೋಕಗಳಲ್ಲಿ, ಲಕ್ಷಾಂತರ ಶ್ಲೋಕಗಳಲ್ಲಿ ಮಹಾಭಾರತದಲ್ಲಿ ಬರೋ 700 ಶ್ಲೋಕ ಭಗವದ್ಗೀತೆ. ಈ ಭಗವದ್ಗೀತೆ 700 ಶ್ಲೋಕ ವೇದ, ಇತಿಹಾಸ, ಸ್ಮೃತಿ, ಶ್ರುತಿಗಳ ಎಲ್ಲದರ ಮೀರಿದೆ. ಅಂತಂದ್ರೆ ಯಾಕೆ? ನಮ್ಮ ಜೀವನವೇ ಭಗವದ್ಗೀತೆ. ಹಾಗೆ ಪ್ರತಿದಿನ ಮಾಡಿ ಭಗವದ್ಗೀತೆಯ ಪ್ರಕಾರವೇ ನಡೀಬೇಕು ಅಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಎಲ್ಲವೂ ಹೇಳ್ತಾರೆ. ತುಮರ ಬಂದಾಗ ಆಮೇಲೆ ಇದು ಎಲ್ಲ ಕ್ಲಿಯರ್ ಆದ ತಕ್ಷಣ ಅವನಿಗೆ ಹೇಳೋದನ್ನು ಮಾಡ್ತಾರೆ. ಅದೇ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುತ್ತಾ ಇದೆ. ಅದನ್ನೇ ಅದು ಎಲ್ಲರಿಗೂ ನಮಗೆ ಅದು ಇದು ಅಪೀಲ್ ಆಗುತ್ತೆ ಭಗವದ್ಗೀತೆ. ನಾನು ಆಗಲೇ ಹೇಳ್ದಂಗೆ ಏನಂತ ಅಂದರೆ, ಇಲ್ಲಿಲ್ಲದ್ದು ಎಲ್ಲೂ ಇಲ್ಲ, ಎಲ್ಲ ಕಡೆಯಲ್ಲಿರೋದು ಇಲ್ಲ. ನೀವು ಪ್ರಾಯಶಃ ಭಗವದ್ಗೀತೆಯ ಒಂದು ವ್ಯಾಖ್ಯಾನ ಅಂತ ಕರಿತೀವಿ. ಅಂತಂದರೆ ಇವತ್ತು ಎಡಿಷನ್ಸ್ ಅಂತಿಲ್ಲ ಅಲ್ವಾ. ಭಗವದ್ಗೀತೆ ಒಬ್ಬರು ಸೈಂಟಿಸ್ಟು ಅದರ ಮೇಲೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ತಿಲಕ್, ಬಾಲಗಂಗಾಧರ ತಿಲಕ್ ಅವರು ಸಹ ಅದರ ಮೇಲೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನೋಡಿ ಯಾರ್ಯಾರು ಮ್ಯಾನೇಜ್ಮೆಂಟ್, ಅದೇನೋ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಎಲ್ಲ ಪ್ರಾಬ್ಲಮ್ಗಳು ಇವತ್ತೇನು ಸೊಸೈಟಿನಲ್ಲಿದೆ ಅದೆಲ್ಲದಕ್ಕೂ ಸಮಾಧಾನ ಕೊಡುವಂಥ ಒಂದು ಗ್ರಂಥ ಭಗವದ್ಗೀತೆ. ಎಲ್ಲ ವೇದ, ಇತಿಹಾಸ, ಸ್ಮೃತಿಗಳ ಸಾರ. ಯಾಕಂತಂದರೆ ಇಲ್ಲಿ ಭಗವಂತ ನೇರವಾಗಿ ತಾನೇ ಇದನ್ನು ಹೇಳಿದ್ದಾರೆ. ಅದನ್ನೆಲ್ಲ ಬ್ರಹ್ಮದೇವರು, ತೇನೇ ಬ್ರಹ್ಮಹೃದಯ, ಬ್ರಹ್ಮನಿಂದ ಎಲ್ಲ ಬಂದದ್ದು. ಅದು ಕೂಡ ಕೃಷ್ಣನಿಂದನೇ ಬಂದಿದ್ದು, ಇಲ್ಲ ಅಂತಲ್ಲ. ಆದರೆ ಕೃಷ್ಣ ನುಡಿದಿದ್ದು ಈ ಶ್ಲೋಕಗಳನ್ನು. ಅದಷ್ಟೇ ಅಲ್ಲದೆ ಎಲ್ಲ ಶ್ಲೋಕಗಳ, ಎಲ್ಲ ವೇದ, ಇತಿಹಾಸ, ಸ್ಮೃತಿಗಳ ಸಾರ ಈ ಭಗವದ್ಗೀತೆ. ಮೊದಲನೇ ಅಧ್ಯಾಯವನ್ನು ಅದಕ್ಕೆ ಸೇನಾವಲೋಕನ ಅಂತ ಕರೀತಾರೆ. ಎರಡನೆಯದರೊಳಗೆ ಅದು ಗೀತಾ ಸಾರ ಸಂಗ್ರಹ ಅಂತ ಹೇಳ್ತಾರೆ. ಯಾಕಂತಂದ್ರೆ ಎಲ್ಲ ಗ್ರಂಥಗಳ ಸಾರ ಇಲ್ಲಿದೆ. ಅದಕ್ಕೆ ಸಂಜಯ ಅದಕ್ಕೆ ಭಾರತೀಯರು, ಅದಕ್ಕೆ ಭಗವದ್ಗೀತೆಗೆ ಅಷ್ಟು ಮಹತ್ವ. ಅದಕ್ಕೆ ಯಾವುದು ನಮ್ಗೆ ಓದಕ್ಕಾಗಿಲ್ಲ ಅಂದ್ರೆ ಒಂದು ಭಗವದ್ಗೀತೆ ಶ್ಲೋಕ ಓದಿದ್ರೆ ಎಲ್ಲ ಬಂದಂಗೆ ಅಂತ ಅರ್ಥ. ಇಲ್ಲಿ ಸಂಜಯ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಧೃತರಾಷ್ಟ್ರನಿಗೆ ಹೇಳ್ತಾರೆ. ಹೌದು, ಧೃತರಾಷ್ಟ್ರ ಈಗ ಅರ್ಜುನ ಏನ್ ಮಾಡ್ದ ಅಂತಂದ್ರೆ, ಅರ್ಜುನ ಕೃಷ್ಣನನ್ನ ಉದ್ದೇಶ ಮಾಡಿ ಹೇಳ್ತಾನೆ ಏನಂತ, ಕೃಷ್ಣ 2 ಸೈನ್ಯಗಳ ಮಧ್ಯೆ ಈ ರಥವನ್ನ ಕರ್ಕೊಂಡು ಹೋಗಿ ನಿಲ್ಲಿಸು ಅಂತ. ಇಲ್ಲಿ ಸಂಜಯ 2 ಪದಗಳನ್ನ ಬಳಕೆ ಮಾಡ್ತಾರೆ. ಒಂದು ಗುಡಾಕೇಶ, ಇನ್ನೊಂದು ಹೃಷಿಕೇಶ. ತುಂಬಾ ಬಹಳ ಮುಖ್ಯವಾದಂಥ ಪದ. ಭಗವಂತನ ಭಕ್ತರ ಒಂದು ಗುಡ ಇಲ್ಲಿದೆ. ಹೃಷಿಕ ಈಶ ಹಿಂದೆ ನಾವು ತಿಳ್ಕೊಂಡ್ವಿ. ಹೃಷಿಕ ಅಂದ್ರೆ ಏನು? ಮನಸ್ಸು. ಹೃಷಿಕ ಅಂದ್ರೆ ಮನಸ್ಸು. ಮನಸ್ಸಿಗೆ ಒಡೆಯ ಯಾರು? ಕೃಷ್ಣ. ಮನಸ್ಸನ್ನೆಲ್ಲ, ಇಂದ್ರಿಯಗಳನ್ನ ನಿಗ್ರಹ ಮಾಡಿ ನಾವು ನೋಡ್ಬೇಕಾದವ್ರು ಯಾವುದನ್ನ? ಕೃಷ್ಣನನ್ನು. ನಾವು ನೋಡ್ತಾ ಹೋದ್ರೆ ಇಂದ್ರಿಯಗಳು ಮನಸ್ಸಿಗಿಂತ ಚಿಕ್ಕವು, ಮನಸ್ಸು ಇಂದ್ರಿಯಕ್ಕಿಂತ ದೊಡ್ಡದು. ನಾವು ಅದಕ್ಕೆ ಹೇಳ್ತೀವ, ಮನಸ್ಪೂರ್ವಕವಾಗಿ
ಅಂತ ಹೇಳ್ತೀವಲ್ಲ, ನಾವು ಭಕ್ತಿಯನ್ನು ಮಾಡಬೇಕಂದ್ರೆ ಮನಸ್ಸಿನಿಂದ ಭಕ್ತಿಯನ್ನು ಮಾಡಬೇಕು. ಆ ಮನಸ್ಸನ್ನು ಕೃಷ್ಣನಿಗೆ ಕೊಟ್ಟರೆ, ಆ ಹೃಷಿಕವನ್ನು ಈಶನಿಗೆ ಕೊಟ್ಟರೆ ಆಗೇನಾಗತ್ತೆ, ಮನಸ್ಸಿನಲ್ಲಿ ಕೃಷ್ಣ ಇರ್ತಾನೆ, ನಾವು ಮಾಡೋ ಕೆಲಸವೆಲ್ಲ ಭಕ್ತಿಗೆ ಆಗುತ್ತೆ ಅಲ್ವಾ. ಆದರೆ ನಮ್ಮ ಮನಸ್ಸು ಯಾವುದರಲ್ಲಿದೆ ಅದು ನಮಗೆ ಗೊತ್ತು. ಹೃಷಿಕ ಈಶ, ಹೃಷಿಕೇಶ, ಇಂದ್ರಿಯಗಳು ಮನಸ್ಸಿನ ಒಡೆಯ ಕೃಷ್ಣ. ಇನ್ನು ಅರ್ಜುನನ್ನ ಗುಡಾಕೇಶ ಅಂತ ಕರೀತಾರೆ. ಗುಡಾಕ ಅಂದರೆ ನಿದ್ರೆ. ಇವತ್ತು ನಮಗೆ ದೊಡ್ಡ ಸಮಸ್ಯೆ ಆಗಿರೋದು ಅದು. ತುಂಬ ಬರುತ್ತೆ, ಇಲ್ಲ ಬರೋದೇ ಇಲ್ಲ. ಎರಡು ಸಮಸ್ಯೆ ಅಲ್ವಾ, ತುಂಬ ಬರುತ್ತೆ, ಬರೋದೇ ಇಲ್ಲ. ಗುಡಾಕ ಈಶ. ಈ ಗುಡಾಕೇಶ ಅಂತಂದ್ರೆ ನಿದ್ದೆಯನ್ನ ಗೆದ್ದವನು ಅಂತ ಅರ್ಥ. ಅರ್ಜುನನಿಗೆ ನಿದ್ದೆಯನ್ನ ಗೆದ್ದವನು ಅಂತ ಇಲ್ಲಿ ಸಂಜಯ ಸಂಬೋಧನೆಯನ್ನು ಮಾಡ್ತಾನೆ. ನಿದ್ದೆ ಅಂತಂದ್ರೆ ಏನು? ಅಜ್ಞಾನ. ಅಜ್ಞಾನವನ್ನ ಗೆದ್ದವನಿಗೆ ಗುಡಾಕೇಶ ಅಂತ ಹೇಳ್ತಾರೆ. ಯಾಕೆ ನಿದ್ದೆಯನ್ನ ಅಜ್ಞಾನ ಅಂದ್ಬಿಟ್ರು? ನಿದ್ದೆ ಮಾಡಬೇಕಾದ್ರೆ ನಾವು ಅದನ್ನ ಸುಪ್ತಾವಸ್ಥೆ ಅಂತೀವಿ ಸಂಸ್ಕೃತದಲ್ಲಿ. ಸುಪ್ತ ಅಂದ್ರೆ ಎಲ್ಲವನ್ನ ಮರೆತು ಇರುವಂತ ಅವಸ್ಥೆ. ಆಗ ಮರೆತಾಗ ನಾವು ದೇವರನ್ನು ಮರೆತು ಬಿಡ್ತೇವೆ ಅಲ್ವಾ. ಆದರೆ ನಿದ್ದೆಯನ್ನ ಗೆಲ್ಲೋದು ಅಂದ್ರೆ, ಹಾಗಂದ್ರೆ ಭಕ್ತರೆಲ್ಲ 24 ಗಂಟೆ ಎದ್ದು ಕೂತಿರ್ತಾರೆ, ಅವ್ರು ನಿದ್ದೆನೇ ಮಾಡೋದಿಲ್ಲ ಅಂತ ಏನಾದರೂ ಅರ್ಥ ಮಾಡ್ಕೋಬೇಕಾ? ಖಂಡಿತ ಇಲ್ಲ. ಅವರು ಯಾವ ಅವಸ್ಥೆಯಲ್ಲಿದ್ರು, ಯಾವ ಅವಸ್ಥೆ ಎರಡು ಅಲ್ಲಿದ್ರೂ ಸಹ ಅವರು ಭಗವಂತನ ಬಗೆಗಿನ ಚಿಂತನೆಯನ್ನ ಮಾಡ್ತಲೇ ಇರ್ತಾರೆ. ಇದಕ್ಕೆ ಸಾಮಾನ್ಯವಾದ ಪದ ಅಂದ್ರೆ ಸಮಾಧಿ ಅಂತ ಕರೀತಾರೆ. ಸಮಾಧಿ ಅಂತಂದ್ರೇನು? ಇವತ್ತಿನ ನಮ್ಮ ಪ್ರಪಂಚದೊಳಗೆ ಸಮಾಧಿ ಅಂತ ಏನು? ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡದೆ ಕಣ್ಣು ಮುಚ್ಕೊಂಡು ಇರುವಂಥದ್ದು ಸಮಾಧಿ. ಆದರೆ ಸಮಾಧಿಯ ಅಂತನ್ನೋದು ನಿಜ ಅರ್ಥ ಏನು ಅಂತಂದ್ರೆ, ಒಂದು ಜಾಗದಲ್ಲಿ ಕೂತ್ಕೊಂಡು ಚಿಂತನೆ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರುವುದೇ ಸಮಾಧಿ. ಸೊ ಅದನ್ನ ಇಲ್ಲಿ ನಿದ್ದೆಯನ್ನ ಗೆದ್ದವನು ಅಂತಂದ್ರೆ ಸಮಾಧಿ ಸ್ಥಿತಿಯನ್ನ ತಲುಪಿದವನು ಅಂತ ಹೇಳಿ ಅರ್ಜುನನನ್ನ ಕರೀತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಸಂಗತಿ ಏನು ಅಂದ್ರೆ, ಕೃಷ್ಣನನ್ನ ಅರ್ಜುನ ಮರೆಯೋದೇ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಅವನಿಗೆ ನಂಬಿಕೆ ಇತ್ತು. ಏನಂತ ಅಂದ್ರೆ, ಹೌದು ಕೃಷ್ಣನೇ ಇದ್ದಾನೆ ನನ್ನ ಜೊತೆಯಲ್ಲಿ, ಅವನು ಇದ್ದ ಮೇಲೆ ಏನು ಬೇಡ ಅಂತ ಅನ್ನತಕ್ಕಂಥದ್ದು ಅವನಲ್ಲಿತ್ತು. ಇನ್ನೊಂದು ಪದ ಇಲ್ಲಿ ಏನು ಹೇಳ್ತಾರೆ? ರಥೋತ್ತಮಂ, ಉತ್ತಮವಾದ ರಥವನ್ನ ನಿಲ್ಲಿಸಿದ್ರು. ಅದು ಸಾಮಾನ್ಯವಾದ ರಥನ. ಎಲ್ರಿಗೂ ಮಹಾಭಾರತ ಸ್ವಲ್ಪ ನಾವು ನೋಡಿದ್ದಂಗೆ ಇರ್ತೀವಿ. ಯಾವ ರಥ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ, ಈ ರಥದ ಬಗ್ಗೆ ನಾನು ಮಾತಾಡ್ತೀನಿ, ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಅರ್ಜುನನನ್ನ ಕೃಷ್ಣ ಕೆಳಗೆ ಇಳಿಸ್ತಾರೆ ರಥದಿಂದ ಮೊದಲು. ನಂತರದೊಳಗೆ ಕೃಷ್ಣ ರಥದಿಂದ ಇಳಿತಾರೆ. ಇಳಿದ ತಕ್ಷಣ ಏನಾಗುತ್ತೆ? ರಥ ಭಸ್ಮ ಆಗ್ಬಿಡುತ್ತೆ. ಯಾಕೆ ಇದನ್ನ ರಥೋತ್ತಮಂ ಅಂತ ಇಲ್ಲಿ ಕರೆದ್ರು ಅಂತಂದ್ರೆ, ಅದು ಸಾಮಾನ್ಯವಾದ ರಥ ಅಲ್ಲ. ಮೊದಲಿಗೆ ಆ ರಥವನ್ನ ಅಗ್ನಿಯಿಂದ ಅಗ್ನಿ ಅದನ್ನ ಕೊಟ್ಟಿದ್ದು. ಆ ರಥವನ್ನ ಎಷ್ಟು ಮಂತ್ರಗಳ ಪ್ರಯೋಗ ಮಾಡಿರ್ತಾರೆ ಮಹಾಭಾರತದ ಯುದ್ಧದಲ್ಲಿ ಅಂದ್ರೆ, 18 ದಿನದ ಯುದ್ಧ. ಆ 18 ದಿನದ ಯುದ್ಧದಲ್ಲಿ ಎಷ್ಟು ಮಂತ್ರಗಳ ಪ್ರಯೋಗ, ಎಷ್ಟು ತಂತ್ರಗಳ ಪ್ರಯೋಗ, ಯಾವ ಒಂದು ಅಸ್ತ್ರಗಳ ಪ್ರಯೋಗ ಎಲ್ಲ ಆಗಿರುತ್ತೆ. ಅದನ್ನೆಲ್ಲ ಕೃಷ್ಣ ದೇವೋತ್ತಮ ಪರಮಪುರುಷ ತಾನು ಅರ್ಜುನನ ಮೇಲಿನ ಪ್ರೀತಿಯಿಂದ ತಡೆದಿಟ್ಟು, ಅರ್ಜುನ ಇಳಿದ ತಕ್ಷಣ ಅಂತ ಭಸ್ಮಾಗಿಲ್ಲ. ಅದಕ್ಕೆ ಅದರ ರಥ ಉತ್ತಮ, ಸಾಮಾನ್ಯವಾದ ರಥ ಅಲ್ಲ ಅದು. ದೇವರ ಕೂತ ರಥ ಸಾಮಾನ್ಯವಾದದ್ದಲ್ಲ. ಹಾಗಾಗಿ ರಥೋತ್ತಮಂ ಅಂತ ಹೇಳ್ತಾರೆ ಇಲ್ಲಿ. ಭಗವಂತನ ಭಕ್ತರು ಎಲ್ಲ ಒಂದು ತಾಪತ್ರಯದಿಂದ ದೂರ ಆಗೋದಕ್ಕೆ ಭಗವಂತನ ನಾಮ, ಭಗವಂತ ಎರಡು ಮುಖ್ಯ ಅನ್ನೋದಿರುತ್ತೆ. ಈಗ ಮುಂದೆ ನಾವು ಇನ್ನೊಂದು ಶ್ಲೋಕವನ್ನ ಅರ್ಥ ಮಾಡಿಕೊಂಡು ಮತ್ತೆ ನಾನು ಮೊದಲಿನ ಶ್ಲೋಕಕ್ಕೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಅದಕ್ಕೆ ಕಂಟೆಂಟ್ಸನ್ನ ಹೇಳ್ತೀನಿ. ಈಗ 25ನೇ ಶ್ಲೋಕ. ಈ 25ನೇ ಶ್ಲೋಕ ಒಂದ್ಸರ್ತಿ ಎಲ್ಲ ಹೇಳೋಣ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಇನ್ನೊಂದ್ಸರ್ತಿ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಕೃಷ್ಣನು ಅಷ್ಟೇ
ಕೃಷ್ಣ ಋಷಿಕೇಶ. ಎಲ್ಲರ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಏನು ನಡೀತಿದೆ ಅನ್ನೋದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂದಮೇಲೆ ಅರ್ಜುನನ ಮನಸ್ಸಿನಲ್ಲಿ ನಡೀತಿರೋದು ಕೃಷ್ಣನಿಗೆ ಗೊತ್ತಿರಲ್ಲ, ಖಂಡಿತ ಗೊತ್ತು. ಕೃಷ್ಣ ರಥವನ್ನ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಚ್ಯುತ. ಅರ್ಜುನ ಹೇಳ್ತಾನೆ ರಥ ಕರ್ಕೊಂಡು ಹೋಗಿ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿ ಅಂತ. ಕೃಷ್ಣನು ಕರ್ಕೊಂಡು ಹೋಗಿ ರಥವನ್ನ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಆದರೆ ಅವ್ರು ನಿಲ್ಲಿಸ್ಬೇಕಾದ್ರೆ ಎಲ್ಲಿ ನಿಲ್ಲಿಸ್ತಾರೆ ಅಂದರೆ ಇಲ್ಲಿದೆ ಉತ್ತರ. ಕೃಷ್ಣ ರಥವನ್ನ ಯಾರ ಮುಂದೆ ನಿಲ್ಲಿಸ್ತಾರೆ? ಭೀಷ್ಮ, ದ್ರೋಣ ಮತ್ತೆ ಎಲ್ಲ ಯಾರು ಕುರುವಂಶದ ದೊಡ್ಡ ದೊಡ್ಡವರಿದ್ರು ಎಲ್ಲರ ಮುಂದೆ ರಥವನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಕೃಷ್ಣ. ಯಾಕೆ? ಇದು ಎರಡು ದೃಷ್ಟಿಯಲ್ಲಿ ಅರ್ಥ ಮಾಡ್ಕೋಬಹುದು. ಒಂದು, ಅರ್ಜುನನಿಗೆ ಗೊತ್ತಾಗಬೇಕಿತ್ತು ಏನು ಯಾರ್ಯಾರು ಅವರ ವಿರುದ್ಧ ಅಂದರೆ ಪಾಂಡವರ ವಿರುದ್ಧ ನಿಂತಿದ್ದಾರೆ ಎದುರುಗಡೆ ಯುದ್ಧ ಮಾಡಲಿಕ್ಕೆ ಅಂತ. ಮತ್ತೆ ನಿಂತವ್ರು ಯಾರು ಸಾಮಾನ್ಯರೇನಲ್ಲ, ಎಲ್ಲರೂ ಅರ್ಜುನನಿಗೆ ಒಂದಲ್ಲ ಒಂದು ರೀತಿ ಸಂಬಂಧಿಕರು. ಭೀಷ್ಮರನ್ನು ತಗೊಳ್ತೀರಾ? ಭೀಷ್ಮರು ಯಾರು? ಇಡೀ ಭಾರತ ಭೂಮಿಯಲ್ಲಿದ್ದಂತಹ ಅತಿ ದೊಡ್ಡವರು ಅಲ್ವಾ? ಅಷ್ಟೇ ಅಲ್ಲದ ತಾತ, ಪಾಂಡವರಿಗೆ ತಾತ. ಪಾಂಡವರಷ್ಟೇ ಅಲ್ಲ, ಕೌರವರಿಗೆ ಇಡೀ ಕುರುವಂಶಕ್ಕೇನೆ ತಾತ ಭೀಷ್ಮ ಅವರು. ಇನ್ನು ದ್ರೋಣ ಯಾರು? ಗುರುಗಳು ಇಬ್ಬರಿಗೂ. ಅದರಲ್ಲೂ ಅರ್ಜುನನಿಗಂತೂ ಒಂದು ಕೈ ಹೆಚ್ಚೆ ಅಲ್ವಾ? ಎಲ್ಲರಿಗೂ ಗೊತ್ತಿದೆ ಮಹಾಭಾರತ ದ್ರೋಣ. ಇನ್ನ ಮುಂದಿನ ಶ್ಲೋಕದಲ್ಲೂ ನಾವು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕೃಷ್ಣ ನಿಲ್ಸಿದ ಮೇಲೆ ಒಂದೇ ಒಂದು ಮಾತು ಹೇಳ್ತಾರೆ, ನೋಡು ಅಂತ ಅಷ್ಟೆ. ಅವ್ರಿನ್ನೂ ಭಗವದ್ಗೀತೆ ಶುರು ಮಾಡಿಲ್ಲ, ಭಗವಂತ ಇನ್ನು ಉಪದೇಶ ಶುರು ಮಾಡಿಲ್ಲ. ಅವ್ರು ಶುರು ಮಾಡಿದ್ರೆ ಬೇರೆಯವ್ರು ಮಾತಾಡೋದು. ಯಾಕಂದ್ರೆ ಉತ್ತರ ಇದೆ, ಇನ್ನು ಪ್ರಶ್ನೆಗಳು ಬರ್ತಾ ಇದೆ. ಉತ್ತರ ನೋಡು ಅಂತಾರೆ, ಅರ್ಜುನ ನೋಡ್ತಾರೆ ಅಷ್ಟೆ. ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಕೃಷ್ಣ ಯಾಕೆ ಅರ್ಜುನನಿಗೆ ಸಾರ್ಥಿ ಆಗದ ಅನ್ನೋದಕ್ಕೆ ಇನ್ನೊಂದು ಕಾರಣನೂ ಇದೆ. ಇಲ್ಲಿ ಅರ್ಜುನನನ್ನ ಪಾರ್ಥ ಅಂತ ಸಂಬೋಧನೆ ಮಾಡ್ತಾರೆ. ಪಾರ್ಥ ಅಂದ್ರೆ ಪೃಥೆಯ ಮಗ ಅಂತ ಅರ್ಥ. ಪೃಥೆ ಯಾರು? ಕುಂತಿ. ಸಾಮಾನ್ಯವಾಗಿ ನಾವು ಕುಂತಿ ದೇವಿಯನ್ನ ನಾವು ಮರೆಯೋ ಹಾಗೆ ಇಲ್ಲ. ಯಾಕಂದ್ರೆ ಕುಂತಿದೇವಿ ಭಗವಂತನ ಪರಮಾಪ್ತ ಭಕ್ತರಲ್ಲಿ ಒಬ್ಬರು. ಅಲ್ಲಿ ನಾನು ಆಗಲೇ ಹೇಳಿದೆ, ಭೀಷ್ಮರು ಸಂಜಯ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಗೊತ್ತಿದ್ದವರಲ್ಲಿ ಇವರಿಬ್ಬರು. ಆದರೆ ಇನ್ನೊಬ್ಬರು ಕುಂತಿದೇವಿ ಬಗ್ಗೆ ಮಾತನಾಡಬೇಕಂದ್ರೆ ಅವರನ್ನ ಪೃಥ ಅಂತ ಯಾಕೆ ಕರೀತಾರೆ ಅಂದರೆ ಅವರು ಪೃಥು ಮಹಾರಾಜನ ಮಗಳು, ಅವರು ಶೂರಸೇನ ಅವರ ಮಗಳು. ಇವರು ಯಾದವರು. ಕೃಷ್ಣನ ತಂದೆ ವಾಸುದೇವ ಅವರ ತಂಗಿ ಆಗ್ತಾರೆ, ಸಂಬಂಧದಲ್ಲಿ ತಂಗಿ ಹಾಕ್ತಾರೆ. ಹಾಗಾಗಿ ಕೃಷ್ಣನನ್ನ ಯಾವಾಗಲೂ ಸೋದರತ್ತೆ ಮಗ ಅನ್ನೋ ವಾತ್ಸಲ್ಯ. ಅದಕ್ಕೆ ಪೃಥ. ಅವರ ಕುಂತಿ ಭೋಜನಿಗೆ ಅವರನ್ನ ದತ್ತು ಕೊಡ್ತಾರೆ, ಹಾಗಾಗಿ ಅವರನ್ನ ಕುಂತಿ ಅಂತ ಕರೀತಾರೆ. ಅವರು ಕುಂತಳ ದೇಶ, ಇವತ್ತಿನ ಕುಂತಳ ದೇಶದಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಕುಂತಿನೂ ಅಷ್ಟೇ. ಅವರು ಒಂದು ಪದ ನಾವು ಯಾವಾಗಲೂ ಕುಂತಿದೇವಿ ಬಗ್ಗೆ ಯೋಚನೆ ಮಾಡಬೇಕು. ಏನು ಅಂತಂದ್ರೆ, ನಾವು ಯಾವಾಗಾದ್ರೂ ಒಂದು ಸ್ವಲ್ಪ ಕಷ್ಟ ಬಂದ ತಕ್ಷಣ ಏನು ಹೇಳ್ತೀವಿ? ಯಾಕಪ್ಪ ಕೃಷ್ಣ ಕಷ್ಟ ಎಲ್ಲ ನನಗೆ ಕೊಡ್ತೀಯ, ನಾನು ಇಷ್ಟು ಭಕ್ತಿ ಮಾಡ್ತೀನಿ. ಆದರೆ ಕುಂತಿದೇವಿ ಅವರ ಒಂದು ಬೋಧನೆಗಳು ಅಂತಾನೆ ಒಂದು ಪುಸ್ತಕ ಬರ್ತಾರೆ. ಅವರು ಶ್ಲೋಕಗಳನ್ನು ಹೇಳ್ತಾರೆ ಕುಂತಿದೇವಿ. ಅದರಲ್ಲಿ ಕೃಷ್ಣನನ್ನ ಕೇಳ್ತಾರೆ, ಕೃಷ್ಣ ಕಷ್ಟ ಕೊಡ್ಲಿಲ್ಲ ಅಂದ್ರೆ ನನಗೆ ಕಷ್ಟ, ಯಾಕೆ ಕಷ್ಟ ಕೊಡ್ತೀರಾ ನನಗೆ? ಅದೇ ಕಷ್ಟ ಯಾಕೆ ಹೇಳಿ? ಕಷ್ಟ ಬಂದಾಗ ತಾನೇ ನಾವು ದೇವರನ್ನ ಸ್ಮರಣೆ ಮಾಡ್ತೀವಿ. ಸಾಮಾನ್ಯ ಪದದಲ್ಲಿ ಹೇಳ್ಬೇಕಾದ್ರೆ ಸಂಕಟ ಬಂದಾಗ ವೆಂಕಟ ಬಂದ ಅಲ್ವಾ? ಏನಾದರೂ ಒಂದು ತೊಂದರೆ ಆದಾಗ ಮಾತ್ರ ದೇವರನ್ನ ನಾವು ಸ್ಮರಣೆ ಮಾಡ್ತೀವಿ. ಹಾಗಲ್ಲ, ಅದು ಹಾಗೆ ಮಾಡಬಾರ್ದು. ಆದರೆ ನಿತ್ಯವಾಗಿ ನಾವು ದೇವರನ್ನ ಸ್ಮರಣೆ ಮಾಡ್ತಾನೆ ಇರಬೇಕು. ಆದರೆ ನಾವು ಕಷ್ಟ ಕೊಟ್ಟಾಗ ಅವ್ರು ಏನು ಹೇಳ್ತಾರೆ ಕುಂತಿ ಅಂದರೆ, ನೀನು ಎಷ್ಟು ಕಷ್ಟ ಬೇಕಾದರೂ ಕೊಡು ಕೃಷ್ಣ, ಆದರೆ ನೀನು ಇದೆಯಾ ಅನ್ನೋ ಒಂದು ಭರವಸೆಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಯಾವ ಕಷ್ಟ ಬಂದರೂ ಪರವಾಗಿಲ್ಲ. ಅದಕ್ಕೆ ಇಲ್ಲಿ ಪಾರ್ಥ ಪೃಥ. ಕೃಷ್ಣ ಒಂದು ಕಾರಣ ಹೀಗೂ ಅರ್ಥ ಮಾಡ್ಕೋಬೋದು. ಅರ್ಜುನನ ಯಾಕೆ ಅವರು ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ಪಂಚಪಾಂಡವರಲ್ಲಿ ಅವರು ನೋಡ್ತಿದ್ರು ಅಂದರೆ, ಅವರು ಭಕ್ತನೂ ಹೌದು, ಅತ್ತೆಯ ಮಗ, ಅತ್ತೇನೂ ಭಕ್ತರು. ಇನ್ನು ದ್ರೌಪದಿ ದೇವಿ ಹೇಳೋ ಹಾಗೆ ಅವರು ಸಹ ಭಕ್ತರು, ಕೃಷ್ಣನ ಭಕ್ತರು. ಸೊ ಹೀಗೆ ಕೃಷ್ಣ ಅರ್ಥ ಮಾಡ್ಕೊಳ್ಬೋದು. ಪಾರ್ಥ ಅಂತ ಇಲ್ಲಿ ಕರೆದಿದ್ದಾರೆ, ಅದು ಒಂದು. ಕೃಷ್ಣ ಇಲ್ಲಿ ಕೌರವರನ್ನ ನೋಡು ಅಂತ ತೋರಿಸ್ತಾರೆ. ಅವರ ಮನಸ್ಸಿನಲ್ಲಿ ಎರಡು ಇದೆ. ಒಂದು, ಅರ್ಜುನ ಇಲ್ಲಿರ್ತಕ್ಕಂಥ ಎಲ್ಲರನ್ನ ನಾಶ ಮಾಡಬೇಕಾಗಿತ್ತು, ಎಲ್ಲ ಕೌರವರು. ಒಂದು. ಎರಡನೇದು, ಕೃಷ್ಣ ಅಲ್ಲಿ ಒಂದು ಸ್ವಲ್ಪ
ಜಿಜ್ಞಾಸೆ ಹುಟ್ಟಿಸ್ತಾನೆ. ಮುಂದೆ ನಡಿಬೇಕಲ್ಲ, ಇಲ್ಲ ಭಗವದ್ಗೀತೆ ಆಗೋದೇ ಇಲ್ವಲ್ಲ. ಅರ್ಜುನ ಇನ್ನು ಪ್ರಲಾಪ ಶುರು ಮಾಡಲಿಲ್ಲ ಅಂದ್ರೆ ಭಗವದ್ಗೀತೆ ಶ್ಲೋಕಗಳ ಕೃಷ್ಣ ಹೇಳೋದಕ್ಕೆ ಆಗಿದೆ. ಹಾಗಾಗಿ ಆ ಚಿಂತನೆಯನ್ನ ಅರ್ಜುನನಲ್ಲಿ ಹಾಕ್ತಾರೆ. ಇಲ್ಲಿ ಮುಂದೆ ನಿಂತಿರೋರು ಯಾರು ಅನ್ನೋದು ಅರ್ಜುನನಿಗೂ ಗೊತ್ತಾಗ್ಬೇಕು. ಅರ್ಜುನನಿಗೆ ಇವಾಗ ನಾನು ಆವಾಗಲೇ ಹೇಳಿದೆ, ಭಗವಂತನಿಗೆ ಭಕ್ತವತ್ಸಲ ಅಂತ ಕರೀತಾರೆ. ಅವನಲ್ಲಿ ಕರುಣೆ ಜಾಸ್ತಿ ಅಂತ. ಭಗವಂತನ ಈ ಗುಣವನ್ನ ಭಕ್ತರಲ್ಲೂ ನಾವು ಕಾಣಬಹುದು. ಆ ಒಂದು ಗುಣ ಅರ್ಜುನನಲ್ಲೂ ಇಲ್ಲಿ ನಾವು ಕಾಣ್ತೀವಿ. ಇಲ್ಲಿಂದ ಅರ್ಜುನನ ಕಾರುಣ್ಯ ಅರ್ಥ ಆಗ್ತಾ ಹೋಗುತ್ತೆ. ಅರ್ಜುನ ಸಾಮಾನ್ಯವಾದ ವ್ಯಕ್ತಿಯಲ್ಲ. ಇಡೀ ಪೃಥ್ವಿಯಲ್ಲಿ, ಇಡೀ ಜಗತ್ತಿನಲ್ಲಿ ಅವನಷ್ಟು ಧನುರ್ಧಾರಿ ಅಂತಂದ್ರೆ ಇವತ್ತು ಯಾರು ಅಷ್ಟು ಧನುರ್ವಿದ್ಯೆ ಕಲ್ತಿರಲಿಲ್ಲ, ಅದು ಅರ್ಜುನ. ಆ ಅರ್ಜುನನಿಗೆ ಕರುಣಾಪೂರ್ವಕವಾಗಿ ಅವನು ಬೇಜಾರ, ಯಾರು ಇವರೆಲ್ಲ ಅಂತ. ಅದನ್ನ ಮುಂದೆ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಶ್ಲೋಕ 26. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶೂರಾನ್ ಸುಹೃದಶ್ಚೈವ ಸೇನಯೋರ್ ಉಭಯೋರಪಿ. ಇನ್ನೊಂದ್ಸರ್ತಿ. ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶೂರಾನ್ ಸುಹೃದಶ್ಚೈವ ಸೇನಯೋರ್ ಉಭಯೋರಪಿ. ಇವಾಗ ಅರ್ಜುನ ನೋಡ್ತಾನೆ ಯಾರ್ಯಾರಿದ್ದಾರೆ ಅವನ ಮುಂದೆ ಅಂತ. ಯಾಕೆ? ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಸೇನೆಯ ಒಂದು ಬದಿಯಲ್ಲಿ ನಿಂತು ನೋಡಿದ್ರೆ ಅವರು ಪಕ್ಷದವರು ಮಾತ್ರ ಕಾಣ್ತಾರೆ, ಈ ಕಡೆ ಅವರು ಕಾಣೋದಿಲ್ಲ. ರಥದ ಮಧ್ಯ ಎರಡು ಸೈನ್ಯಗಳ ಮಧ್ಯ ನಿಂತರೆ ಯಾರ್ಯಾರು ಸೈನ್ಯಾಧಿಪತಿಗಳಿರ್ತಾರೆ ಅವರು ಸಹ ಕಾಣಿಸ್ತಾರೆ, ಯಾರ್ಯಾರು ರಾಜರು ಮಹಾರಥರು ಅತಿರಥರು ಎಲ್ಲರೂ ಕಾಣಿಸ್ತಾರೆ. ಹಾಗಾಗಿ ಮಧ್ಯದಲ್ಲಿ ನಿಲ್ಲಿಸಿದಾಗ ಅರ್ಜುನ ಈಗ ನೋಡ್ತಾನೆ, ನೋಡಿದ್ರೆ ಯಾರಿರ್ತಾರಲ್ಲಿ? ಪಿತೃನ್ ಪಿತಾಮಹ. ಇಲ್ಲಿ ಪಿತೃನ್ ಅಂದ್ರೆ ಅರ್ಜುನನ ತಂದೆ ಪಾಂಡು ಮಹಾರಾಜ ಇರಲಿಲ್ಲ, ಮತ್ತೆ ಯಾರನ್ನ ಪಿತೃ ಅಂತ ಕರೆದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಭೂರಿಶ್ರವ. ಭೂರಿಶ್ರವ ಅಂದ್ರೆ ಅವರು ತಂದೆಯ ಸಮಕಾಲೀನರಾಗಿದ್ದರಿಂದ ತಂದೆಯ ಸಮಾನರು ಅಂತ ಹೇಳಿ ಭೂರಿಶ್ರವನನ್ನ ಅವರು ಪಿತೃನ್. ಪಿತಾಮಹ ಎಲ್ಲರಿಗೂ ಗೊತ್ತು. ಪಿತಾಮಹ ಯಾರು? ಭೀಷ್ಮ. ಭೀಷ್ಮ ಇರ್ತಾರೆ. ನಂತರದಲ್ಲಿ ಇನ್ನ ಆಚಾರ್ಯಾನ್, ದ್ರೋಣಾಚಾರ್ಯರು. ಮಾತುಲಾನ್. ಮಾತುಲಾನ್ ಅಂದ್ರೆ ಸೋದರ ಮಾವ ಅಂತ ಅರ್ಥ. ಯಾರು ಸೋದರ ಮಾವ ಆಗ್ಬೇಕು? ಶಕುನಿ ಇರ್ತಾರೆ, ಆಯ್ತಾ? ಶಲ್ಯ. ಶಲ್ಯರಾಜನು ಸಹ ಅವರಿಗೆ ಸೋದರ ಮಾವ ಆಗ್ಬೇಕು. ಮಾತುಲಾನ್. ಭ್ರಾತೃ ಯಾರು? ಅಣ್ಣ ತಮ್ಮಂದಿರು. ಇಡೀ ಕೌರವ ಸೈನ್ಯವೇ ಅಣ್ಣ ತಮ್ಮಂದಿರು, ಆಯ್ತಾ? ಅದಲ್ಲದೆ ಆಮೇಲೆ ಇನ್ನ ಪುತ್ರಾನ್ ಅಂದ್ರೆ ಮಕ್ಕಳು. ಯಾರು? ಲಕ್ಷ್ಮಣ. ಯಾರ ಮಗ? ದುರ್ಯೋಧನನ ಮಗ. ನಂತರದಲ್ಲಿ ಅವ್ರ ಕಡೆನೂ ಇರ್ತಾರೆ ಲಕ್ಷ್ಮಣ. ಆಮೇಲೆ ಅವರ ಸ್ನೇಹಿತರು ಯಾರು? ಗುರುಪುತ್ರರು ಹೌದು. ಅಶ್ವತ್ಥಾಮ ಸ್ನೇಹಿತ ಅಷ್ಟೇ ಅಲ್ಲದೆ ಗುರುಪುತ್ರರು ಅಶ್ವತ್ಥಾಮ ಇರ್ತಾರೆ. ಅದಾದ್ಮೇಲೆ ಕೃತವರ್ಮನು ಸಹ ಇರ್ತಾರೆ. ಬೇಕಾದಷ್ಟು ಜನ ಅವರ ಮಿತ್ರರು. ಇವರನ್ನೆಲ್ಲ ನೋಡ್ತಾನೆ ಅರ್ಜುನ. ಇವರನ್ನೆಲ್ಲ ನೋಡಿದಾಗ ಅರ್ಜುನನಲ್ಲಿ ಒಂದು ಚಿಂತೆ ಆಗುತ್ತೆ. ಆ ಚಿಂತೆ ಏನು ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. 27ನೇ ಶ್ಲೋಕವನ್ನ ನಾನು ಒಂದು ಹೇಳಿಬಿಟ್ಟು ಮುಂದೆ ನಾನು ಮತ್ತೆ 21ನೇ ಶ್ಲೋಕದಿಂದ ಸಂಪೂರ್ಣವಾಗಿ ಭಾವಾರ್ಥವನ್ನ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲೊಂದು ಯೋಚನೆ ಬರುತ್ತೆ ಅರ್ಜುನನ್ಗೆ. ಏನಂತ ಅಂದ್ರೆ, ಈ ಯುದ್ಧ ಇಷ್ಟೊಂದು ಜನ ಇದ್ದಾರೆ, ಯಾರು ಅಲ್ಲ ಇವರೆಲ್ಲ ನನ್ನವರೇ. ನನ್ನ ಮಾವ, ನನ್ನ ಭಾವ, ನನ್ನ ತಾತ ಎಲ್ಲರೂ ನಮ್ಮವರೇ. ನಾನು ಇವರ ಮೇಲೆ ಯುದ್ಧ ಮಾಡಬೇಕಾ ಅನ್ನೋ ಸಂಶಯ ಅರ್ಜುನನಲ್ಲಿ ಶುರು ಆಗ್ತಾ ಹೋಗುತ್ತೆ. ಅವರಲ್ಲಿ ಕಾರುಣ್ಯ ಸಹ ಹೋಗ್ತಾ ಹೋಗುತ್ತೆ. ಇವರನ್ನೆಲ್ಲ ಸಾಧಿಸ್ಬೇಕಾ ಅಂತ. ಅದು ಹೇಗೆ ಮುಂದೆ ಅವರು ಪ್ರಲಾಪ ಮಾಡ್ತಾ ಹೋಗ್ತಾರೆ ಮುಂದಿನ ಶ್ಲೋಕಗಳಲ್ಲಿ ಭಗವದ್ಗೀತೆಯಲ್ಲಿ ಅಂತ ನೋಡೋಣ. 27ನೇ ಶ್ಲೋಕ. ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್
ಕೃಪಯಾ ಪರಯಾವಿಷ್ಟೋ ವಿಷೀದನ್ನಂ ಅಬ್ರವೀತ್. ಇನ್ನೊಂದ್ಸರ್ತಿ. ತಾನ್ ಸಮೀಕ್ಷಸ್ಯ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನತ್ ಇದತ್ ಅಬ್ರವೀತ್. ಇಲ್ಲಿ ವಿಷೀದನ್ ಅಂತ ಹೇಳ್ತಾರೆ. ವಿಷೀದ ಅಂದ್ರೆ ವಿಷಾದ ಅಂತ. ವಿಷಾದ ಅಂದ್ರೆ ಏನು? ದುಃಖ, ಬೇಜಾರು ಮಾಡ್ಕೊಂಡು. ಅರ್ಜುನ ನೋಡ್ತಾನೆ, ಎಲ್ಲರನ್ನು ನೋಡ್ಬಿಟ್ಟು ಹೇಳಕ್ ಹೋಗ್ತಾನೆ. ಏನಂತ? ತುಂಬಾ ದುಃಖಭರಿತವಾಗಿ ಹೇಳಕ್ ಹೋಗ್ತಾನೆ. ಏನ್ ಹೇಳ್ತಾನೆ ಅನ್ನೋದನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿ ಅವನಿಗೆ 2 ಗುಣಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಅರ್ಜುನನಿಗೆ ತುಂಬಾ ಬೇಜಾರಾಗುತ್ತೆ, ಕಂಪ್ಯಾಷನ್ ಅವರ ಮೇಲೆ. ಇಲ್ಲೆಲ್ಲ ಇರ್ತಕ್ಕಂಥವ್ರು ನನ್ನ ಬಂಧುಗಳೇ, ನನ್ನವರೇ ಅಂತ. ನಾನಾಗ್ಲೇ ಹೇಳ್ದಂಗೆ ಭಗವಂತನಿಗೆ ಯಾವ ಆ ಕರುಣೆಯ ಕಡಲು ಅಂತ ಕರಿತೀವಿ, ಅದೇ ಕರುಣೆಯನ್ನ ಭಕ್ತರಲ್ಲೂ ಇದ್ದೇ ಇದೆ. ಅದಕ್ಕೆ ನಾವೆಲ್ಲರೂ ಇವತ್ತು ಪ್ರಾಯಶಃ ಕೂತಿದ್ದೀವಿ. ಅವರ ಕರುಣೆ, ಅವರ ಒಂದು ಪ್ರೀತಿ, ಗುರುಗಳ ಕರುಣೆ ಇಲ್ಲ ಅಂತಂದ್ರೆ ನಾವೆಲ್ಲ ಇವತ್ತು ಯಾವತ್ತೂ ನಾವು ಕೃಷ್ಣ ಭಕ್ತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ. ಮತ್ತೆ ನಾನು ಭಾವಾರ್ಥವನ್ನು ಹೇಳ್ತಾ ಹೋಗ್ತೀನಿ. ಈ 7 ಶ್ಲೋಕಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಭಗವಂತ ಭಕ್ತವತ್ಸಲ, ಅವನ ಕರುಣೆಗೆ ಎರಡನೇ ಇಲ್ಲ. ನಾನು ಆಗಲೇ 1 ಶ್ಲೋಕವನ್ನು ಹೇಳಿದೆ ನಾವು ಹರಿಕಥಾಮೃತ ಸಾರದಲ್ಲಿ. ಹಾಗೆ ಇನ್ನೊಂದು 2 ಶ್ಲೋಕಗಳನ್ನು ಅಂದರೆ 2 ಸಾಲುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲ ಕೃಷ್ಣನ ಜಪವನ್ನು ಮಾಡ್ತೀವಿ ಅಲ್ವಾ? ಪ್ರತಿನಿತ್ಯದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಂತ್ರವನ್ನು ನಾವು ಜಪ ಮಾಡ್ತಾನೆ ಇರ್ತೀವಿ, ಸತತವಾಗಿ ಮಾಡ್ತೀವಿ. ಅದರಲ್ಲಿ ಎಷ್ಟು ಸರ್ತಿ ನಾವು ತಪ್ಪನ್ನು ಮಾಡ್ತೀವಿ, ಎಷ್ಟು ಪರಿಶುದ್ಧವಾಗಿ ಮಾಡ್ತೀವಿ ಯೋಚನೆ ಮಾಡಿ. ಸಾಮಾನ್ಯವಾದವರ ಹೆಸರನ್ನ ಇವತ್ತೇನಾದರೂ ನಾವು ಸ್ವಲ್ಪ ಆಚೆ ಈಚೆ ಮಾಡಿ ಕರೆದ್ರೆ ಕೇಸ್ ಹಾಕ್ತಾರೆ, ಡಿಫೆಮೇಷನ್. ಆದರೆ ಕೃಷ್ಣ, ನಾವು ನಿತ್ಯದೊಳಗೆ ಹೇಳ್ಬೇಕಾದ್ರೆ ಕೃಷ್ಣ ಅಂತೀವಿ, ಕೃಷ್ಣ ಅಂದಿರ್ತೀವಿ, ಕೃಷ್ಣ ಆಗಿರುತ್ತೆ, ಏನೇನೋ ಆಗಿರುತ್ತೆ, ರಾಮ ರಾಮ. ಆದರೆ ದೇವರೇನಾದರೂ ನಮಗೆ ಪನಿಷ್ಮೆಂಟ್ ಕೊಡ್ತಾರ? ಅದಕ್ಕೆ ಇಲ್ಲ, ಅದು ದೇವರ ಕಾರಣ. ಇದಕ್ಕೆ ಜಗನ್ನಾಥದಾಸರ ಹೇಳ್ತಾರೆ, ನಾವು ಇಷ್ಟೆಲ್ಲ ಪರಿಪೂರ್ಣವಾಗಿ ನಾವೇನು ಸಿದ್ಧರಾಗಿ ಎಲ್ಲವನ್ನ ಮನಸ್ಸು, ಕಾಯಿಕ ವಾಚಿಕ ಮಾನಸಿಕ 3ದಿಂದ ದೇವರ ಭಕ್ತಿಯನ್ನು ಶುದ್ಧವಾಗಿ ಮಾಡ್ತೀವ ಅಂತಂದ್ರೆ ಅದು ತುಂಬಾ ಕಷ್ಟ ಕಲಿಯುಗದೊಳಗೆ. ಹಾಗಾಗಿ ಜಪವನ್ನು ಮಾಡ್ತಾ ಇರ್ತೀವಿ, ಅದರೊಳಗೆ ಶ್ರದ್ಧೆ ಒಂದೊಂದ್ಸಲ ಇರುತ್ತೆ, ಒಂದೊಂದ್ಸಲ ಹೀಗಿರುತ್ತೆ. ಆದರೂ ದೇವರು ಅದಕ್ಕೆಲ್ಲ ವರವನ್ನು ಕೊಡ್ತಾನೆ. ಇದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಹೇಗೆ ಕೃಷ್ಣ ಇದನ್ನೆಲ್ಲ ಸಂತೋಷಪಟ್ಟು ವರ ಕೊಡ್ತಾನೆ ಅಂತ ಹೇಳಿದ್ರೆ, ಯಾವ ರೀತಿ ತಾಯಿ ತನ್ನ ಮಗು ಮಾತನ್ನ ಕಲಿಯುವಾಗ ತೊದಲು ನುಡಿ ಅಂತ ಹೇಳ್ತೀವಲ್ಲ, ಆ ತೊದಲು ನುಡಿಯನ್ನ ಹೇಳಬೇಕಾದ್ರೆ ತಾಯಿ ಹೇಗೆ ಸಂತೋಷದಿಂದ ಸುಖಪಟ್ಟು ಮಗುವಿಗೆ ಆಶೀರ್ವಾದ ಮಾಡ್ತಾಳೆ, ಕರುಣೆಯಿಂದ ಮತ್ತಷ್ಟು ಪದಗಳನ್ನು ಹೇಳಿಕೊಡ್ತಾರೆ. ಹಾಗೆ ಕೃಷ್ಣ ನಾವು ಮಾಡ್ತಕ್ಕಂಥ ಎಲ್ಲ ಪೂಜೆ, ಎಲ್ಲ ಜಪ, ಎಲ್ಲ ಕೇಳತಕ್ಕಂಥದ್ದು ಎಲ್ಲವನ್ನ ಸಹ ಕೃಷ್ಣ ಕೇಳ್ತಾರಂತೆ. ಹಾಗೆ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ, ಲಕುಮಿ ಲೋಲ ಭಕುತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವಂತೆ. ಹಿಗ್ಗೋದು ಅಂದರೆ ಕಂಪ್ಯಾಷನ್, ಕುಗ್ಗೋದು ಅಂದರೆ ತುಂಬ ವೀಕ್ ಆಗೋದು, ಹಿಗ್ಗೋದು ಅಂದರೆ ಖುಷಿ ಪಡೋದು, ಹೇಗೆಲ್ಲ ತಿನ್ನಿ ಅದನ್ನು ಹಿಗ್ಗೋದು ಅಂತ. ಕೃಷ್ಣ ಅವರ ಭಕ್ತರು ಮಾಡೋ ಸಂಸ್ತುತಿ, ಅವರು ಭಕ್ತರು ಮಾಡೋ ಜಪ, ಅವರು ಭಕ್ತರು ಮಾಡೋ ಕೀರ್ತನೆ, ಅದಕ್ಕೆ ತುಂಬ ಖುಷಿ ಪಡ್ತಾನಂತೆ, ಹಿಗ್ಗುವನು. ಆದರೆ ಒಂದು ವೆರಿ ಇಂಪಾರ್ಟೆಂಟ್ ಕಾಷನ್ ಅನ್ನ ಕೊಡ್ತಾರೆ ಅವರು, ತಾಳ ತನ್ನವರಲ್ಲಿ ಅಂದರೆ ಭಕ್ತರು ಏನು ತಪ್ಪು ಮಾಡ್ತಾರೆ, ಭಕ್ತರ ಬಗೆಗೆ ಯಾರಾದರೂ ತಪ್ಪು ಮಾಡಿದರೆ ಕೃಷ್ಣ ತಾಳೋದಿಲ್ಲ. ಕೃಷ್ಣ ನರಸಿಂಹದೇವರು ಪ್ರಹ್ಲಾದನದಲ್ಲೇ ನೋಡ್ಬೋದು. ನರಸಿಂಹದೇವರು ಬರ್ಬೇಕಂದ್ರೆ ಪ್ರಹ್ಲಾದ ಈ ಸ್ತಂಭದಲ್ಲಿ ಬನ್ನಿ ಅಂತ ಕೇಳ್ತಾರೆ. ಹಿರಣ್ಯಕಶಿಪು ದೇವರೆಲ್ಲೂ ಇಲ್ಲ ಅಂದ್ರೆ ಎಲ್ಲಾ ಕಡೆ ಇದ್ದಾನೆ ಪರಮಾತ್ಮ, ಆದರೆ ಈ ಕಂಬದಲ್ಲಿ ಬನ್ನಿ ಅಂತಂದ್ರೆ ನರಸಿಂಹದೇವರು ಆ ಕಂಬದಲ್ಲೇ ಬರ್ತಾರೆ. ಯಾಕಂದ್ರೆ ಅವರ ಸತ್ಯವನ್ನ, ಅವರ ನಿಷ್ಠೆಯನ್ನ, ಅವರ ಭಕ್ತಿಯನ್ನ, ಅವರ ಮೇಲೆ ಕಾರುಣ್ಯದಿಂದ ನರಸಿಂಹದೇವರಾಗಿ ಆ ಕಂಬದಲ್ಲಿ ಬರ್ತಾರೆ. ಹಾಗಾಗಿ ನಾವು ಏನೇ ತಪ್ಪು ಮಾಡಿದರೂ ಸಹ ಕೃಷ್ಣ ತಾಯಿಯ ರೂಪದಲ್ಲಿ ನಮ್ಮ ಎಲ್ಲ ತಪ್ಪನ್ನು ಕ್ಷಮಿಸಿ, ಆ ತಾಯಿಯಲ್ಲಿ ಪ್ರಧಾನವಾದ ಗುಣ ಏನು? ಕರುಣೆ, ವಾತ್ಸಲ್ಯ ಅಲ್ವಾ? ಆ ವಾತ್ಸಲ್ಯವನ್ನ ದೇವರು ಕೃಷ್ಣನಲ್ಲಿ ಇರೋದು, ಇದೊಂದು ಹೇಳ್ತಾ ಹೋಗ್ತಾರೆ. ಹೀಗೆ ಬೇಕಾದಷ್ಟಿದೆ. ನಾವು ಕೃಷ್ಣನ ಕಾರುಣ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡ್ತೀವಿ. ನರಕ ಅಂದ್ರೆ ಸ್ವಲ್ಪ ಭಯ ಎಲ್ರಿಗೂ, ಸ್ವಲ್ಪ ಏನು ತುಂಬಾನೇ ಭಯ. ಯಾಕಂದ್ರೆ ಯಾರಿಗೂ ಅಲ್ಲಿ ಹೋಗಬಾರ್ದು ಅನ್ನೋ ಒಂದು ಆಸೆ ಇದೆ, ಅದಕ್ಕೆ ಯಾವಾಗಲೂ ಜಪ ಮಾಡ್ತಿರ್ತೀವಿ.
ಒಮ್ಮೆ ಹೀಗೆ ಒಂದು ನಿದರ್ಶನ ಆಗುತ್ತೆ. ನಾರದರು ಸುಮ್ಮನೆ ನರಕದ ಕಡೆ ಹಿಂಗೆ ಹೋಗಿ ಹಾಗೆ ಬರ್ತಾರೆ. ಅವರು ತ್ರಿಲೋಕ ಸಂಚಾರಿಗಳು, 14 ಲೋಕದಲ್ಲಿ ಅವರನ್ನು ತಡೆಯೋಕೆ ಆಗೋದೇ ಇಲ್ಲ. ಅವರು ಭಗವಂತನ ಪರಿಶುದ್ಧ ಭಕ್ತರು. ಅವರು ಯಾವ ಲೋಕದಲ್ಲಿ ಹೋದರೆ, ಎಲ್ಲಿ ಹೋದರೆ ಎಲ್ಲ ಕಡೆ ಎಲ್ಲರನ್ನು ಉದ್ಧಾರ ಮಾಡಿ ಬರ್ತಾರೆ. ಹೇಗೆ ಮಾಡ್ತಾರೆ? ಭಗವಂತನ ನಾಮಸ್ಮರಣೆಯಿಂದ ಮಾತ್ರದಲ್ಲೇ ಮಾಡ್ತಾರೆ. ಹಾಗೆ ನರಕದ ಕಡೆಗೆ ಅವರು ಹೋಗ್ತಾ ಇದ್ರಂತೆ, ಆ ಹರಿನಾಮ ನರಕಕ್ಕೆ ಕೇಳಿಸ್ತಂತೆ ಅಲ್ಲಿದ್ದವರೆಲ್ಲ ಉದ್ಧಾರ ಆಗ್ತಾರೆ. ಭಗವಂತನ ನಾಮದ ಬಲ ಎಷ್ಟಿದೆ, ಭಗವಂತನ ಕಾರುಣ್ಯ, ಆ ನಾಮದ ಬಲ ಎಷ್ಟಿದೆ. ಇವತ್ತು ನಾವು ಸ್ಮರಣೆ ಮಾಡಬೇಕು ನಿತ್ಯಾನಂದ ತ್ರಯೋದಶಿ. ನಿತ್ಯಾನಂದ ಮಹಾಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು ಅವರು ಈ ಹರೇ ಕೃಷ್ಣ ಮಹಾಮಂತ್ರದ ಒಂದು ಜಪವನ್ನು ಎಷ್ಟು ಮಾಡಿದರು ಅಂದರೆ, ನೀವು ನವದ್ವೀಪ ಧಾಮಕ್ಕೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ. ಯಾರು ಭಗವಂತನ ಭಗವಂತನ ಮೇಲೆ ಅಸೂಯೆ, ಕ್ರೋಧ ಎಲ್ಲ ಇಟ್ಕೊಂಡಿದ್ರು, ಅವರೆಲ್ಲರ ಉದ್ಧಾರ ಭಗವಂತನ ಈ ನಾಮಸ್ಮರಣೆಯಿಂದ ಮಾಡಿದ್ರು ಅವರು. ಹಾಗಾಗಿ ಭಗವಂತನ ಹೆಸರು, ಗುಣ ಎಲ್ಲವೂ ಸಹ ನಾವು ಜ್ಞಾಪಕ ಇಟ್ಕೋಬೇಕು. ಇನ್ನೊಂದು, ಅರ್ಜುನ ಮತ್ತೆ ಕೃಷ್ಣ ಇಬ್ರು ಅತ್ತೆ, ಸೋದರ ಮಾವ, ಸೋದರ ಅಳಿಯ ಅನ್ನೋದಕ್ಕಿಂತ ಜಾಸ್ತಿ ಸಖ ಅಲ್ವಾ, ಫ್ರೆಂಡ್ಸ್. ಸೊ ಕೃಷ್ಣ ನವವಿಧ ಭಕ್ತಿ ಅಂತ ನಾವು ನವವಿಧ ಭಕ್ತಿಯಲ್ಲಿ ಒಂದು ಯಾವುದು? ಸಖ್ಯಂ. ಅರ್ಜುನ ಮಾಡ್ತಿದ್ದ ಯಾವ ಭಕ್ತಿ? ಸಖ್ಯಂ. ಕೃಷ್ಣನನ್ನ ತನ್ನ ಸಖ ಅಂತ ನೋಡ್ತಿದ್ವಿ ಅರ್ಜುನ. ಹಾಗಾಗಿ ನಾವು ಈ ಭಕ್ತಿಯನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಈ ಶ್ಲೋಕಗಳೆಲ್ಲ ನಾವು 7 ಶ್ಲೋಕ ಅರ್ಥ ಮಾಡ್ಕೊಂಡ್ವಿ ಇವತ್ತು. ಈ 7 ಶ್ಲೋಕಗಳಲ್ಲಿ ನಾವೇನನ್ನ ಇವತ್ತು ನಾವು ಇನ್ನು ಮುಂದೆ ನೆಕ್ಸ್ಟ್ ನಾವೇನನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದಕ್ಕೆ ಒಂದು ಗುಣ ಏನು ಅಂದರೆ, ಭಗವಂತ ಕರುಣಾ ಸಮುದ್ರ. ಅವನ ಕರುಣೆ ಅವನ ಭಕ್ತರ ಮೂಲಕ ನಮಗೆಲ್ಲ ಸಿಗತ್ತೆ. ಹಾಗಾಗಿ ಭಗವಂತನ ಕರುಣೆಯ ಬಗ್ಗೆ ನಾವು ಸ್ಮರಣೆ ಮಾಡ್ತಾ ಜಪವನ್ನು ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಯಾವಾಗ ಮಾಡ್ತೀವಿ, ನಾವು ಜಪ ಮಾಡಬೇಕಾದ್ರೆ ಈ ಸ್ಮರಣೆಗಳನ್ನು ಮಾಡ್ತಾ ಹೋದಷ್ಟು ನಮಗೆ ಇನ್ನೂ ಜಾಸ್ತಿ ಭಗವಂತನ ಬಗೆಗಿನ ಆಸಕ್ತಿ ಬರುತ್ತೆ. ಅಷ್ಟೇ ಅಲ್ಲದೆ ನಮ್ಮಲ್ಲೂ ಸಹ ಆ ಕರುಣೆಯ ಒಂದು ಗುಣ ನಮ್ಮಲ್ಲೂ ಪ್ರವೃತ್ತಿಯಾಗಕ್ಕೆ ಶುರುವಾಗುತ್ತೆ. ಅದಾದಾಗ ಏನಾಗುತ್ತೆ ಅಂದರೆ, ನಾವಷ್ಟೇ ಅಲ್ಲ ಭಗವಂತನ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಪಡ್ತೀವಿ, ಎಲ್ಲರಿಗೂ ಸಹ ಪ್ರೀತಿಯನ್ನು ಹಂಚೋದಕ್ಕೆ ಶುರು ಅಲ್ವಾ. ನಾವು ಏನನ್ನ ತಿಳ್ಕೊತೀವಿ ಅದನ್ನು 4 ಜನಕ್ಕೆ ಹೇಳ್ತೀವಲ್ವ, ಹಾಗೆ ಭಗವಂತನ ಗುಣವನ್ನು, ಭಗವಂತನ ಕರುಣೆಯನ್ನು ಹೇಳಬೇಕು. ಭಗವಂತನ ಕರುಣೆ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದೇ ಒಂದೆರಡು ನಿಮಿಷ ಅಷ್ಟೇ ತಗೊಳ್ತೀನಿ. ಅದನ್ನ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಹೇಗೆ ಅಂತಂದ್ರೆ, ಕೃಷ್ಣನಿಗೆ ಎಷ್ಟು ಕರುಣೆ ಅಂದ್ರೆ, ನಾವು ಯಾರ ಬಗ್ಗೆ ಆದ್ರೂ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಹಿಂದೆಲ್ಲ ಹೊಗಳಭಟ್ರು ಅಂತಿರ್ತಿದ್ರು ಅಲ್ವಾ. ಎಲ್ಲ ಯಾರಾದ್ರೂ ಹೊಗಳಿದ್ರೆ ಅವ್ರಿಗೆ ಹೋಗಿ ಒಂದಷ್ಟು ದುಡ್ಡು ಕೊಟ್ಟು ಬರೋದು. ಇವಾಗಲೂ ಕರೆಸಿ ಎಲ್ಲ ಹೊಗಳಿಸ್ಕೊಳ್ತಾರೆ, ಸನ್ಮಾನ ಮಾಡಿಸ್ಕೊಳ್ತಾರೆ, ಅದು ಬೇರೆ ವಿಷಯ. ಹೊಗಳಭಟ್ರು ಅಂತಿರ್ತಿದ್ರು. ಹಾಗೆ ಅವರಿಗೆ ಕೊಟ್ಟಾಗ ರಾಜರಿಗೆ ಹೊಗಳ್ತಾ ಇದ್ರು, ರಾಜರನ್ನ ಹೊಗಳ್ತಾ ಇದ್ರು. ಅವಾಗ ರಾಜರು ಅವರಿಗೆಲ್ಲ ತುಂಬಾ ದುಡ್ಡನ್ನು ಕೊಡ್ತಿದ್ರು. ಆ ಒಂದು ಎಕ್ಸಾಂಪಲ್ನ ಇಟ್ಕೊಂಡು ಜಗನ್ನಾಥದಾಸರು ಹೇಳ್ತಾರೆ ಏನಂತ ಅಂದ್ರೆ, ರಾಜನನ್ನ ಹೊಗಳಿದಾಗ ರಾಜ ಏನ್ ಕೊಡ್ತಾನೆ? ಧನವಾಹನ ವಿಭೂಷಣ ವಸನ ಅಲ್ವಾ. ಒಂದಿಷ್ಟು ದುಡ್ಡು ಕೊಡ್ತಾನೆ, ಒಂದಿಷ್ಟು ಕಾಸು ಕೊಡ್ತಾನೆ, ಒಂದಿಷ್ಟು ಬಟ್ಟೆಯನ್ನ ಕೊಡ್ತಾನೆ, ಊಟಕ್ಕೆ ಎಲ್ಲದೂ ವ್ಯವಸ್ಥೆನ ಕೊಡ್ತಾನೆ. ಆದ್ರೆ ದೇವರನ್ನ ಹೊಗಳಿದ್ರೆ ಏನ್ ಕೊಡ್ತಾರೆ? ಹೊಗಳೋದು ಅಂದ್ರೆ ಜಪ ಮಾಡಿ, ದೇವರ ಬಗ್ಗೆ ಜಪ ಮಾಡಿದ್ರೆ ಏನ್ ಕೊಡ್ತಾರೆ? ತನು ಮನೆಗಳಿಟ್ಟಾದರಿಪರುಂಟೇನು ಲೋಕದಳು. ಬೇರೆ ಯಾರಾದ್ರೂ ಮಾಡ್ತಾರೋ ಅವನ ಮನೆಯನ್ನೇ ಕೊಟ್ಬಿಡ್ತಾನೆ ವೈಕುಂಠ. ಇದಕ್ಕೆ ಒಂದು ಎಕ್ಸಾಂಪಲ್ಲು ಕ್ಷೀರಸಾಗರ ಮಂಥನ. ಎಲ್ರಿಗೂ ಗೊತ್ತಲ್ಲ ಸಾಗರ ಮಂಥನ, ಅದನ್ನೆಲ್ಲ ಇವಾಗ ಕಟ್ ಮಾಡಿಬಿಡ್ತಾರೆ. ಸಾಗರ ಮಂಥನ, ಅದು ಕ್ಷೀರಸಾಗರ ಮಂಥನ. ಇಂದ್ರನಿಗೆ ಅವನ ಪೂರ್ತಿ ಒಂದು ಬಲವೇ ಕುಂದಿ ಹೋಗ್ತದೆ. ಆ ಬಲಕ್ಕೆ ಏನ್ ಬೇಕಾಗಿರುತ್ತೆ? ಆಯುಷ್ಯ ಕ್ಷೀಣ ಆಗಿರುತ್ತೆ, ಅದಕ್ಕೆ ಅಮೃತ ಬೇಕಾಗಿರುತ್ತೆ. ಅಮೃತಕ್ಕೋಸ್ಕರ ಅವರು ಸಾಗರ ಮಂಥನವನ್ನು ಮಾಡ್ತಾರೆ. ಯಾರ ಮನೆ ಸಾಗರ? ಕ್ಷೀರಸಾಗರ, ವಿಷ್ಣುವಿನ ಮನೆ. ನಾವು ಯಾರಾದ್ರೂ ಯೋಚನೆ ಮಾಡೋಕ್ಕಾಗತ್ತಾ? ನಮ್ಮ ಮನೆ ಒಳಗಡೆ ಒಂದು ದಿವಸ ಅಷ್ಟೇ, 2 ದಿವಸ ಮನೆಗೆ ಬಂದ್ವಿ, ಆತಿಥ್ಯ ತಗೊಂಡ್ವಿ, ಆದ್ರೆ ಮನೆಯಲ್ಲಿರತಕ್ಕಂಥ ವಸ್ತುಗಳನ್ನೆಲ್ಲ ಇಂದ್ರಾದಿಗಳು ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಏನೇನು ವಸ್ತುಗಳು? ಉಚ್ಚೈಶ್ವರಸ, ಚಿಂತಾಮಣಿಗಳು, ಕಾಮಧೇನು ಎಲ್ಲ ಬಂತು, ಕಡೆಗೆ ಅಮೃತ ಬಂತು, ಎಲ್ಲ ಬಂತು. ಕೃಷ್ಣ ಏನಾದರೂ ಅದನ್ನು ತಮಗೆ ಇಟ್ಕೊಂಡ್ರ ಎಲ್ಲ ಅವರಿಗೆ ಕೊಟ್ಟು ಕಳಿಸಿ. ತನು ಮನೆಗಳಿಟ್ಟಾದರಿಪರುಂಟೇನು ಲೋಕದಳು. ಕೃಷ್ಣ ಸುಮ್ಮನೆ ಜಪ ಮಾಡಿದ್ರೆ ಸಾಕು, ಈಗ ಎಲ್ಲ ಐಶ್ವರ್ಯಗಳನ್ನ, ಜ್ಞಾನವನ್ನ ಎಲ್ಲವನ್ನ ಕೊಡ್ತಾರೆ. ಅದು ಭಗವಂತನ ಭಕ್ತಿ, ಅವನ ಕಾರುಣ್ಯ.
ಅಂತ ಹೇಳಿ ನಾವು ಸ್ಮರಣೆ ಮಾಡ್ತಿರ್ಬೇಕು. ಹೀಗೆ ಪ್ರತಿಯೊಂದು ನಾವು ಯಾವ್ಯಾವ ವಸ್ತುಗಳನ್ನು ಯಾವ್ಯಾವ ಎಲ್ಲ ನಾವು ದಿನನಿತ್ಯದಲ್ಲಿ ಏನೇನು ನಮ್ಮ ಕೆಲಸಗಳನ್ನು ಮಾಡ್ತೀವಿ, ಇಲ್ಲಿ ನಮ್ಮ ಕೆಲಸಗಳ ಮಧ್ಯದಲ್ಲಿ ಕೃಷ್ಣನನ್ನು ಇಟ್ಕೊಳ್ಬೇಕು. ಎಲ್ಲರೂ ಸಾಮಾನ್ಯವಾಗಿ ಏನು ಅಂದ್ಕೊಳ್ತಾರೆ ಅಂದರೆ ಕೃಷ್ಣ ಭಕ್ತಿ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ, ಸಂಜೆ 6ರಿಂದ 8 ಗಂಟೆ, ಇಲ್ಲ 24 ಗಂಟೆ ಅದೇ ಸಮಾಧಿ. ನಾವು ಕಣ್ಮುಚ್ಕೊಂಡು ಕೂತ್ಕೊಳ್ಳೇಬೇಕು ಅಂತೇನೂ ಇಲ್ಲ, ಯಾಕಂದರೆ ನಮಗೆ ಅಷ್ಟೆಲ್ಲ ಸಮಯ ಇಲ್ಲ ಈಗ ಅಲ್ವಾ, ಸಮಯದ ಅಭಾವ. ಹಾಗಾಗಿ ನಾವೇನು ಮಾಡಬೇಕು, ಜಪ ಮಾಡ್ತಾ ಮಾಡ್ತಾ ಕೃಷ್ಣನನ್ನು ಸ್ಮರಿಸ್ತಾ ಎಲ್ಲ ಕೆಲಸವನ್ನು ಮಾಡಬೇಕು. ನಮ್ಮೆಲ್ಲ ಕೆಲಸಗಳ ಮಧ್ಯೆ ಯಾವಾಗ ಕೃಷ್ಣನನ್ನು ಇಟ್ಕೊಳ್ತೀವಿ ಆಗ ತಾನಾಗಿಯೇ ಆ ಸಮಾಧಿ ಅನ್ನೋ ಸ್ಥಿತಿ ಬರುತ್ತೆ. ಅದು ಒಂದು ಇವತ್ತಿನ ಇಂಪ್ಲಿಮೆಂಟೇಷನ್. ನಾವು ಈ 7 ಶ್ಲೋಕಗಳಿಂದ ಅದನ್ನು ತಿಳ್ಕೋಬೇಕು. ಋಷಿಕೇಶ ಅಂದ್ರೂ ಇದೆ. ನಮ್ಮ ಮನಸ್ಸು ಏನು ಮಾಡುತ್ತೆ ಅಂದರೆ ಇಂದ್ರಿಯಗಳನ್ನು ಹೇಳಿದ್ದನ್ನು ಮನಸ್ಸು ಕೇಳುತ್ತೆ, ಆದರೆ ಅದು ಯಾವಾಗಲೂ ಉಲ್ಟಾ ಇರಬೇಕು. ಮನಸ್ಸು ಹೇಳಿದ್ದನ್ನು ಇಂದ್ರಿಯ ಕೇಳಬೇಕು. ಯಾವಾಗ ಮನಸ್ಸಿನಲ್ಲಿ ಕೃಷ್ಣನನ್ನು ಇಟ್ಕೊಂಡು ನಾವು ಸ್ಮರಣೆಯನ್ನು ಮಾಡ್ತೀವಿ ಎಲ್ಲ ಕೆಲಸವೂ ಸಹ ಕೃಷ್ಣನ ಕೆಲಸವೇ ಆಗುತ್ತೆ, ಅದೆಲ್ಲವೂ ಕೃಷ್ಣ ಭಕ್ತಿಯೇ ಆಗುತ್ತೆ. ಅದಕ್ಕೆ ಪ್ರಭುಪಾದರು ಇದನ್ನು ಕೃಷ್ಣ ಪ್ರಜ್ಞಾ ಸಂಸ್ಥೆ ಅಂತ ಕರೆದ್ಬಿಟ್ರು. ಯಾಕೆ ಅಂದರೆ ಕೃಷ್ಣನ ಪ್ರಜ್ಞೆ ಎಲ್ಲಿಂದ ಬರುತ್ತೆ ನಮಗೆ? ಮನಸ್ಸಿನ. ಆ ಮನಸ್ಸಿನ ನಾವು ಕೃಷ್ಣನನ್ನು ತಿಳ್ಕೊಂಡಾಗ ಮಾತ್ರನೇ ನಿಜವಾದ ಕೃಷ್ಣ ಕಾನ್ಷಿಯಸ್ನೆಸ್ಸಿಂದ ಕೃಷ್ಣ, ಅದೇ ಸೆಲ್ಫ್ ಅಲ್ವಾ, ಅದೇ ಆತ್ಮಾವಲೋಕನ. ಇದನ್ನು ಇವತ್ತು ನಾವು ತಿಳ್ಕೋಬೇಕು. ಇನ್ನು ಭಗವಂತನ ಕಾರುಣ್ಯದ ಬಗ್ಗೆ ನಾವೇನು ಹೇಳೋದೇ ಬೇಕಾಗಿಲ್ಲ. ಎಷ್ಟು ಕರುಣೆ ಭಗವಂತನಿಗೆ ಎಲ್ಲರೂ ಗೊತ್ತು. ಭೂಮಿ ಭಗವಂತನ ಹೆಂಡತಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊದಲ ಕೆಲಸ ಏನು ಮಾಡ್ತೀವಿ? ಭೂಮಿ ತಲೆಯ ಮೇಲೆ ಕಾಲಿಡ್ತೀವಿ. ತಪ್ಪಲ್ವಾ? ಆದರೆ ಕೃಷ್ಣ ಕ್ಷಮಿಸ್ತಾನೆ. ಎದ್ದ ತಕ್ಷಣ ಯಾರ ಸ್ಮರಣೆಯನ್ನು ಮಾಡ್ತೀವಿ? ಯಾರ ಸ್ಮರಣೆಯನ್ನು ಮಾಡಬೇಕು? ದೇವರ ಕಾರಣ. ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳು ಇದೆಲ್ಲವನ್ನ ದೇವರಿಗೆ ಸಮರ್ಪಿಸಬೇಕಾ? ಕೃಷ್ಣನಿಗೆ ಸಮರ್ಪಿಸಬೇಕಲ್ವ? ಎಲ್ಲವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಇದೆಲ್ಲ ಇರೋದು. ಯಾರು ಕೊಟ್ಟಿದ್ದಾರೋ ಅವ್ರು ನೆನೆಸ್ಕೊಂಡು ಆದರೂ ತಿನ್ಬೇಕು ಅಲ್ಲ, ಮಾಮೂಲಾಗಿ ಹೇಳ್ತೀವಿ ಎಲ್ಲರೂ. ಆದರೆ ನಾವು ಮಾಡ್ತೀವ? ಆ ತಪ್ಪನ್ನೆಲ್ಲ ಕ್ಷಮಿಸ್ತಾರೆ. ಇದು ಋಷಿಕ ಈಶ ಅಂದರೆ ಮನಸ್ಸಿನಿಂದ ಮಾಡ್ತಕ್ಕಂಥ ಕಾರ್ಯ. ಇದೆಲ್ಲ ನಾನೇನು ನಡೀತಿದ್ದೀನಿ ಅದು ಭಗವಂತನ ಕೊಟ್ಟ ಭೂಮಿ. ನಾವು ತಗೊಳ್ತಕ್ಕಂಥ ಆಹಾರ ಭಗವಂತನ ಪ್ರಸಾದ. ನಾವು ಕೇಳ್ತಕ್ಕಂಥ ಶ್ರುತಿ ಭಗವಂತನ ಕೀರ್ತಿ. ನಾವು ನೋಡ್ತಕ್ಕಂಥ ವಸ್ತುಗಳೆಲ್ಲ ಭಗವಂತನಿಂದ ಸೃಷ್ಟಿಯಾಗುತ್ತೆ. ಇದೆಲ್ಲ ಯಾವ್ದಕ್ಕೆ ಕೊಟ್ಟಿದ್ದಾರೆ? ಕೃಷ್ಣ ನಮ್ಮ ಸಾಧನೆಗೋಸ್ಕರ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಮಾಡಬೇಕು ಅನ್ನೋದಕ್ಕೆ ಈ ಶ್ಲೋಕಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಇದಿಷ್ಟನ್ನ ಹೇಳ್ತೀನಿ. ಇನ್ನು ಮುಂದೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು.